राम हरे राम 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 हरे हरे हरे। Hare Krishna 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 Hare 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 Rama 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 Hare 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 Krishna Krishna Hare 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 Rama 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 Hare Hare Yashodanandana Braja Janaranjana Yashodanandana Braja Janaranjana Yashodanandana Yamuna Tira Vanachari Yamuna Hare Krishna. ಎಲ್ರಿಗೂ ಈ ಭಾನುವಾರದ ಭಾಗವತಂ ಕ್ಲಾಸ್ಗೆ ವೆಲ್ಕಮ್ ಮಾಡ್ತೀನಿ. ಲೈಕ್ ಇವತ್ತೊಂದು ಶ್ಲೋಕ 1ನೇ ಕ್ಯಾಂಟು 13ನೇ ಶ್ಲೋಕ, ಲೈಕ್ 13ನೇ ಚಾಪ್ಟರ್, ಲೈಕ್ 11ರಿಂದ ಲೈಕ್ 13 ಶ್ಲೋಕ, ಒಟ್ಟು 3 ಶ್ಲೋಕನ ಇವತ್ತು ನಾವು ಸ್ವಲ್ಪ ತಿಳುವಳಿಕೆ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಾನು ಫಸ್ಟ್ ಹೇಳ್ತೀನಿ ಶ್ಲೋಕ, ಅದಾದ್ಮೇಲೆ ನೀವೆಲ್ಲರೂ ರಿಪೀಟ್ ಮಾಡಿ. अपीना शूद्रतस्तता बांधव कृष्ण देवता दृष्टश्रुतव याधव स्वपूर्यं सुखमाशते अपीना सुहृदस्तता बांधव कृष्ण देवता दृष्टा श्रुता वा याधव स्वपूर्यं सुखमाशते अपीना सुहृदस्तता बांधव कृष्ण देवता दृष्टश्रुता वा याधव स्वपूर्यं सुखमाशते.
अपीना सुहृदास्तता बांधवा कृष्ण देवता दृष्टा श्रुतवा याधवा ಸ್ವಪೂರ್ಯಂ ಸುಖಮಾಶತೆ. ಟ್ರಾನ್ಸ್ಲೇಷನ್ ಎಲ್ಲರೂ ಹೇಳಿ. ಅಪಿ ಎಲ್ಲಾದರೂ, ನ ನಮ್ಮ, ಸುಹೃದ ಹಿತೈಷಿಗಳಾದ, ತಾತ ಚಿಕ್ಕಪ್ಪನೆ, ಬಾಂಧವ ಸ್ನೇಹಿತರಾದ, ಕೃಷ್ಣ ದೇವತಃ ಪ್ರಭು ಶ್ರೀಕೃಷ್ಣನ ಸೇವೆಯಲ್ಲಿ ಸದಾ ನಿರತರಾದ, ಪ್ರಭು ಶ್ರೀಕೃಷ್ಣನ ಸೇವೆಯಲ್ಲಿ ದೃಷ್ಟ ಕಾಣಲ್ಪಟ್ಟರೆ, ಶ್ರುತಃ ಕೇಳಲ್ಪಟ್ಟರೆ, ವಾ ಅಥವಾ ಯಾಧವ ಯದುವಂಶದವರು, ಸ್ವಪೂರ್ಯಯಂ ಅವರು ವಾಸ್ತಸ್ಥಳದಲ್ಲಿ, ಸುಖಾಂ ಆಶತೆ ಸುಖವಾಗಿರುವರೆ. ಅನುವಾದ ಒಂದು ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಚಿಕ್ಕಪ್ಪ, ನೀವು ದ್ವಾರಕೆಯನ್ನು ಸಂದರ್ಶಿಸಬೇಕು. ಆ ಪವಿತ್ರ ಕ್ಷೇತ್ರದಲ್ಲಿ ಯದುವಂಶಕ್ಕೆ ಸೇರಿದ ನಮ್ಮ ಮಿತ್ರರು ಹಿತೈಷಿಗಳು ಇದ್ದಾರೆ. ಅವರು ಸದಾ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ನೀವು ಅವರನ್ನು ಕಂಡಿರಬಹುದು, ಇಲ್ಲವೇ ಅವರ ಬಗ್ಗೆ ಕೇಳಿರಬಹುದು. ಅವರೆಲ್ಲರೂ ತಮ್ಮ ತಮ್ಮ ನಿವಾಸಗಳಲ್ಲಿ ಸುಖವಾಗಿ ಇದ್ದಾರೇನು? ಭಾವಾರ್ಥ: ಕೃಷ್ಣ ದೇವತಾ ಎಂಬ ವಿಶಿಷ್ಟ ಪದಕ್ಕೆ ಸದಾ ಭಗವಾನ್ ಕೃಷ್ಣನ ಸೇವೆಯಲ್ಲಿ ನಿರತರಾದವರು ಎಂದರ್ಥ. ಈ ಪದ ಔಚಿತ್ಯಪೂರ್ಣವಾಗಿದೆ. ಸದಾ ಭಗವಾನ್ ಕೃಷ್ಣನು ಮತ್ತು ಅವನು ವಿವಿಧ ದಿವ್ಯ ಕಾರ್ಯಗಳ ಚಿಂತನೆಯಲ್ಲಿ ನಿರತರಾದ ಯಾದವರು ಮತ್ತು ಪಾಂಡವರೆಲ್ಲ ವಿದುರನಂತೆ ಶುದ್ಧ ಭಗವದ್ಭಕ್ತರು. ಭಗವಂತನ ಸೇವೆಯಲ್ಲಿ ತನ್ನನ್ನು ಪೂರ್ಣವಾಗಿ ಅರ್ಪಿಸಿಕೊಳ್ಳಲು ವಿದುರನು ಮನೆಯನ್ನು ಬಿಟ್ಟನು. ಆದರೆ ಪಾಂಡವರು ಮತ್ತು ಯಾದವರು ಸದಾ ಕೃಷ್ಣನ ಚಿಂತೆಯಲ್ಲಿ ನಿರತರಾಗಿದ್ದರು. ಆದರೂ ಅವರ ಶುದ್ಧ ಭಕ್ತಿ ಗುಣಮಟ್ಟದಲ್ಲಿ ವ್ಯತ್ಯಾಸವೇನೂ ಇರಲಿಲ್ಲ. ಮನೆಯಲ್ಲಿರಲಿ ಅಥವಾ ಮನೆಯನ್ನು ಬಿಟ್ಟಿರಲಿ, ಶುದ್ಧ ಭಕ್ತನ ನಿಜವಾದ ಅರ್ಹತೆ ಏನೆಂದರೆ ಕೃಷ್ಣ ಪರವಾದ ಚಿಂತನೆಯಲ್ಲಿ ತಲ್ಲೀನನಾಗುವುದು. ಅಂದರೆ ಭಗವಾನ್ ಕೃಷ್ಣನು ಪರಮ ದೇವೋತ್ತಮ ಪರಮಪುರುಷನಾಗಿದ್ದಾನೆ ಎಂದು ಚೆನ್ನಾಗಿ ತಿಳಿಯುವುದೇ ಆಗಿದೆ. ಕಂಸ, ಜರಾಸಂಧ, ಶಿಶುಪಾಲ ಮತ್ತು ಅವರಂತಹ ಇತರ ರಾಕ್ಷಸರು ಕೂಡ ಸದಾ ಭಗವಾನ್ ಕೃಷ್ಣನ ಚಿಂತನೆಯಲ್ಲೇ ತಲ್ಲೀನರಾಗಿದ್ದಾರೆ. ಆದರೆ ಅವರು ಬೇರೆ ರೀತಿಯಲ್ಲಿ ಎಂದು ಕೃಷ್ಣ ವಿರೋಧಿಯಾದ ಚಿಂತನೆಯಲ್ಲಿ ಮುಳುಗಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಕೇವಲ ಶಕ್ತಿವಂತನಾದ ಒಬ್ಬ ಮನುಷ್ಯ ಮಾತ್ರ ಎಂದು ಭಾವನೆ ಇತ್ತು. ಆದುದರಿಂದ ಕಂಸ, ಶಿಶುಪಾಲರು, ವಿದುರ, ಪಾಂಡವರು ಮತ್ತು ಯಾದವರಿಗೆ ಸಮನಾದ ಶುದ್ಧ ಭಕ್ತರ ಮಟ್ಟದಲ್ಲಿ ಇರುವವರಲ್ಲ. ಮಹಾರಾಜ ಯುಧಿಷ್ಠಿರನು ಕೂಡ ಭಗವಾನ್ ಕೃಷ್ಣನು ಮತ್ತು ದ್ವಾರಕೆಯಲ್ಲಿರುವ ಅವನ ಸಹವಾಸಿಗಳ ಚಿಂತನೆಯಲ್ಲಿ ಸದಾ ನಿರತರಾಗಿದ್ದನು. ಆಗಿಲ್ಲದಿದ್ದರೆ ಅವರು ಅವರೆಲ್ಲ ಬಗ್ಗೆ ವಿದುರನು ಕೇಳುತ್ತಿರಲಿಲ್ಲ. ಯುಧಿಷ್ಠಿರ ಮಹಾರಾಜನು ಈ ಜಗದ ರಾಜ್ಯಾಡಳಿತದಲ್ಲಿ ಮಗ್ನನಾಗಿದ್ದರೂ ವಿದುರನ ಭಕ್ತಿಯ ಅದೇ ಮಟ್ಟದಲ್ಲಿ ಇದ್ದನು. ನಾವು ಪ್ರೇಯರ್ಸ್ ಹೇಳ್ತಾ ಇವತ್ತೊಂದು ಕ್ಲಾಸ್ನ ನಾವು ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವಂ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರತೆ. ಶೃಣ್ವತಃ ಸ್ವಭಕ್ತ ಕೃಷ್ಣ ಪುಣ್ಯಶ್ರವಣ ಕೀರ್ತನ
ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃತ್ಸತಂ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಈ ಭಾನುವಾರದ ಕಾರ್ಯಕ್ರಮಕ್ಕೆ ಮತ್ತೆ ವೆಲ್ಕಮ್ ಮಾಡ್ತೀನಿ. ಇವತ್ತಿನ ಶ್ಲೋಕ ತಿಳುವಳಿಕೆ ಪಡೆಯಕ್ಕಿಂತ ಮುಂಚೆ ಎಲ್ಲ ಪರಂಪರಾ ಆಚಾರ್ಯರ ಕೃಪೆ ಬೇಡ್ತಾ, ಮತ್ತು ಪ್ರಭುಪಾದರು ಮತ್ತು ನನ್ನ ಗುರುಗಳಾದಂಥ ಜಯಪತಾಕ್ ಸ್ವಾಮೀಜಿ ಮಹಾರಾಜ್ ಅವರ ಕೃಪೆ ಬೇಡ್ತಾ, ಮತ್ತು ನನ್ನ ಶಿಕ್ಷಕರು ಆದ ಶ್ರೀ ಶ್ರೀಮದ್ ಗೌರ್ ಗೋವಿಂದ ಸ್ವಾಮಿ ಮಹಾರಾಜ್ ಅವರ ಕೃಪೆ ಬೇಡ್ತಾ ಇವತ್ತೊಂದು ಕ್ಲಾಸ್ನ ನಾವು ಶುರು ಮಾಡೋಣ. ಇವತ್ತೊಂದು ಟಾಪಿಕ್ ಬಂದು 13ನೇ ಚಾಪ್ಟರ್ 11ನೇ ಶ್ಲೋಕದಿಂದ 13ನೇ ಶ್ಲೋಕ. ಮೊದಲನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ಯಾರಿಗಾದ್ರೂ ಏನಾದರೂ ಒಂಚೂರು ಏನಾದರೂ ವಿಚಾರ ಇದೆಯಾ? ಮೊದಲನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ಏನಾದರೂ ಗೊತ್ತಿರುವಂಥದ್ದು ನೀವು ಯಾರಾದರೂ ಹೇಳ್ಬೋದಾ? ಏನಾಗಿದೆ ಇಲ್ಲಿವರೆಗೂ ಅಂತ? ಥ್ಯಾಂಕ್ಸ್ ಮಾತಾಜಿ. ಸಾಕು ಮಾತಾಜಿ ಹೇಳ್ದಂಗೆ, ಯಾವಾಗ ಕುರುಕ್ಷೇತ್ರ ಯುದ್ಧ ಆಗುತ್ತೆ, ವಿದುರ ದೇವರು ಆ ಯುದ್ಧನ ಬಿಟ್ಟು, ಅಂದರೆ ಅವ್ರಿಗೆ ಯುದ್ಧದಲ್ಲಿ ಭಾಗವಹಿಸೋಕ್ಕೆ ಇಷ್ಟ ಇರಲ್ಲ. ಯಾಕೆಂದರೆ ಎಷ್ಟೇ ಸರಿ ಧೃತರಾಷ್ಟ್ರನಿಗೆ ಹೇಳಿದ್ರೂ ಸಹ ಅವರು ನ್ಯಾಯವಾದ ರೀತಿಯಲ್ಲಿ ನಡ್ಕೋತಿರ್ಲಿಲ್ಲ. ಹಾಗಾಗಿ ಆ ಯುದ್ಧವನ್ನು ಬಿಟ್ಟು ಅವ್ರು ಏನು ಮಾಡ್ತಾರೆ, ತೀರ್ಥ ಸ್ಥಳಕ್ಕೆ ಅವರು ಪಯಣ ಮಾಡ್ತಾರೆ. ಯಾವಾಗ ಭಗವಂತ ಇಲ್ಲಿ ಎಲ್ಲ ಲೀಲೆನ ಮುಗಿಸಿ ಅವರು ಮತ್ತೆ ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ, ಆ ಸಮಯದಲ್ಲಿ ಮತ್ತೆ ಏನು ಮಾಡ್ತಾರೆ, ವಿದುರ ಹಸ್ತಿನಾಪುರಕ್ಕೆ ಬರ್ತಾರೆ. ಅಷ್ಟರಲ್ಲಾಗಲಿ ಎಲ್ಲ ಕುರುಕ್ಷೇತ್ರ ಯುದ್ಧಗಳು ಮುಗಿದಿರುತ್ತೆ. ಯಾವಾಗ ವಿದುರ ದೇವರು ಎಲ್ಲ ತೀರ್ಥ ಸ್ಥಳಕ್ಕೆ ಹೋಗ್ತಿರ್ತಾರೆ, ಅಲ್ಲಿ ಉದ್ಧವನ್ನ ಭೇಟಿ ಮಾಡ್ತಾರೆ. ಉದ್ಧವನಿಂದ ಏನು ಆಜ್ಞೆ ಆಗುತ್ತೆ ಅಂತಂದರೆ, ನೀವು ಮೈತ್ರೇಯ ಋಷಿಗಳ ಹತ್ರ ಹೋಗಿ ನೀವೇನು ಮಾಡಿ ಭಗವಂತನ ಬಗ್ಗೆ ನೀವು ತಿಳುವಳಿಕೆ ಪಡ್ಕೊಳ್ಳಿ ಅನ್ನೋದು ವಿಚಾರ ಹೇಳ್ತಾರೆ. ಅಲ್ಲಿ ಭಗವಂತನ ಬಗ್ಗೆ ಪೂರ್ಣ ಪ್ರಮಾಣವಾದಂತಹ ತಿಳುವಳಿಕೆ ಪಡೆದು ವಿದುರ ದೇವರು ಏನು ಮಾಡ್ತಾರೆ, ಹಸ್ತಿನಾಪುರಕ್ಕೆ ಬರ್ತಾರೆ. ಹಸ್ತಿನಾಪುರಕ್ಕೆ ಯಾವಾಗ ವಿದುರ ದೇವರು ಬರಕ್ಕೆ ಯಾಕಂದರೆ ಬರ್ತಾರೆ, ಅಲ್ಲಿದ್ದಂತಹ ಧೃತರಾಷ್ಟ್ರ, ಸತ್ಯಕಿ, ಸಂಜಯ, ಕೃಪಾಚಾರ್ಯ, ಕುಂತಿ, ದ್ರೌಪದಿ, ಸುಭದ್ರ, ಉತ್ತರ, ಕೃಪಿ ಮತ್ತೆ ಎಲ್ಲ ಆಸ್ಥಾನದಿದ್ದಂಥ ಎಲ್ಲ ವಾಸಿಗಳಿಗೆ ತುಂಬ ಖುಷಿಯಾಗುತ್ತೆ. ಅವರೆಲ್ಲ ಏನು ಮಾಡ್ತಾರೆ, ವಿದುರ ದೇವರನ್ನ ಬರಮಾಡ್ಕೋತಾರೆ. ಯಾವಾಗ ವಿದುರ ದೇವರು ಬರ್ತಾರೆ, ಅಲ್ಲಿ ಯುಧಿಷ್ಠಿರ ಮಹಾರಾಜ್ ಅವ್ರಿಗೆ ಏನು ಮಾಡ್ತಾರೆ, ಆಸನ ಇಟ್ಟು ಅವ್ರಿಗೆ ವೆಲ್ಕಮ್ ಮಾಡಿ, ಅವ್ರಿಗೆ ಉಪಚಾರ ಮಾಡಿ, ಅವ್ರನ್ನೇನು ಮಾಡ್ತಾರೆ, ಆಸನದಲ್ಲಿ ಕೂರಿಸ್ತಾರೆ. ಅದಾದಮೇಲೆ ವಿದುರ ದೇವರು ಧರ್ಮರಾಯ ಒಂದು ವಿಚಾರ ಹೇಳ್ತಾರೆ. ಏನಂತಂದರೆ, ಎಲ್ಲಿ ಭಗವಂತನ ಶುದ್ಧ ಭಕ್ತರಿರ್ತಾರೋ ಆ ಜಾಗನೇ ಪುಣ್ಯ ಸ್ಥಳ. ಸೊ ನೀವು ಇವತ್ತು ಹಸ್ತಿನಾಪುರಕ್ಕೆ ಬಂದಿದ್ದೀರಿ ಅಂತಂದರೆ, ಇವತ್ತು ಹಸ್ತಿನಾಪುರ ಪುಣ್ಯ ಸ್ಥಳ ಅನ್ನೋದು ಒಂದು ವಿಚಾರನೂ ಸಹ ಅಲ್ಲಿ ಅವರು ತಿಳುವಳಿಕೆ ಕೊಡ್ತಾರೆ. ಇದಾದ ಮೇಲೆ ಧರ್ಮರಾಯ ಅವರು ಮುಂದಿನ ಪ್ರಶ್ನೆನ ಶುರು ಮಾಡ್ತಾರೆ. ಆ ಮುಂದಿನ ಪ್ರಶ್ನೆ ಏನು ಶುರು ಮಾಡ್ತಾರೆ, ಅದು ಇವತ್ತಿಂದು 11ರಿಂದ 13ನೇ ಶ್ಲೋಕದಲ್ಲಿ ಇವತ್ತು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನೀವು ಆ್ಯಕ್ಚುಲಿ ಶ್ಲೋಕ ನೋಡಿದ್ರೆ ಕೃಷ್ಣ ದೇವತಃ ಅನ್ನೋ ಒಂದು ವರ್ಡ್ ಇದೆ ಅಲ್ವಾ? ಪ್ರಭುಪಾದರು ಪರ್ಪಟ್ಟಲ್ಲಿ ಇದಕ್ಕೆ ಈ ಕೃಷ್ಣ ದೇವತಃ ಅಂದರೆ ಯಾರು ಅಂತಂದರೆ, ಯಾರು ಭಗವಂತನ ಭಕ್ತಿಯಲ್ಲಿ ಅಂದರೆ ಸಕಾಲ ಭಗವಂತನ ಜ್ಞಾನದಲ್ಲೇ ಇರ್ತಾರಲ್ಲ, ಅವ್ರನ್ನ ಕೃಷ್ಣ ದೇವತಃ
ಅನ್ನೋ ವರ್ಡಿಂದ ಕರೀತಾರೆ ಅಂತ ಇಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಪ್ರಭುಪಾದರು ಮುಂದೆ ನಮಗೆ ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ ಅಂತಂದರೆ, ಪಾಂಡವರಾಗಿರ್ಬೋದು ಅಥವಾ ಯಾದವರಾಗಿರ್ಬೋದು, ಅವರಲ್ಲಿ ಯಾವುದೇ ರೀತಿಯಾದಂತಹ ಡಿಫರೆನ್ಸ್ ಇಲ್ಲ. ಇಲ್ಲಿ ನಮಗೊಂದು ವಿಚಾರ ಬರುತ್ತೆ, ಯಾದವರು ಭಗವಂತನ ಕುಲದಲ್ಲೇ ಬಂದಿರೋರು, ಬಟ್ ಆದರೆ ಪಾಂಡವರು ಭಗವಂತನ ಕುಲ ಇಲ್ಲ. ಬಟ್ ಆದರೆ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದರೆ, ಇಬ್ಬರೂ ಸಹ ಒಂದೇ ವಿಚಾರದಲ್ಲಿ, ಅಂದರೆ ಒಂದೇ ಆಧ್ಯಾತ್ಮಿಕ ಮಟ್ಟದಲ್ಲಿದ್ದಾರಂತೆ. ಯಾಕೆಂದರೆ ಅಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದರೆ, ಪಾಂಡವರು ಮತ್ತು ಯಾದವರು ಇಬ್ಬರು ಸಹ ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಇದ್ರಂತೆ. ಅದಕ್ಕಾಗಿ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದರೆ, ಇಬ್ಬರದು ಮಟ್ಟನೂ ಸಹ ಒಂದೇ ಇದೆ ಅನ್ನೋದು ವಿಚಾರ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಪ್ರಭುಪಾದರು ನಮ್ಗೆ ಏನು ತಿಳುವಳಿಕೆ ಕೊಡ್ತಾ ಇದ್ದಾರೆ ಪರ್ಪಟಲ್ಲಿ ಅಂತಂದರೆ, ವಿದುರ ದೇವರು ಹಸ್ತಿನಾಪುರ ಬಿಟ್ಟು ಅವ್ರು ಏನು ಮಾಡಿದ್ರು, ಎಲ್ಲ ತೀರ್ಥ ಸ್ಥಳಕ್ಕೆ ಅವರು ಪ್ರವಾಸ ಮಾಡಿದ್ರು, ಅಲ್ಲಿ ಭಗವಂತನ ಬಗ್ಗೆ ತಿಳುವಳಿಕೆ ಪಟ್ಟರು. ಪಾಂಡವರು ಇಲ್ಲಿ ಕೃಷ್ಣನ ಸೇರಿ ಕುರುಕ್ಷೇತ್ರ ಯುದ್ಧನ ಗೆದ್ದು ಇಲ್ಲಿ ಹಸ್ತಿನಾಪುರದಲ್ಲಿ, ಅಂದರೆ ಇಡೀ ಏನು ಅಲ್ಲಿ ಪ್ರಪಂಚ ಇದ್ದದೆ ಅದನ್ನು ಅವರು ಲೈಕ್ ಆಡಳಿತ ಮಾಡ್ತಾ ಇದ್ರು. ಇಲ್ಲಿ ಪ್ರಭುಪಾದರು ಒಂದು ತುಂಬ ಒಳ್ಳೆ ಪಾಯಿಂಟ್ ಹೇಳ್ತಾರೆ ನೋಡಿ, ಅಂದರೆ ವಿದುರನಿಗೂ ಮತ್ತು ಪಾಂಡವರಿಗೂ ಏನು ಡಿಫ್ರೆನ್ಸ್ ಇಲ್ವಂತೆ. ಇಲ್ಲಿ ವಿದುರ ಏನು ಮಾಡಿದ್ದಾರೆ, ಎಲ್ಲ ಬಿಟ್ಟು ತೀರ್ಥಸ್ಥಳಕ್ಕೆ ಹೋಗಿದ್ದಾರೆ. ಪಾಂಡವರು ಹಸ್ತಿನಾಪುರದಲ್ಲೇ ಇದ್ದು ಹಸ್ತಿನಾಪುರದಲ್ಲಿ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಯಾಕೆ ಇಬ್ಬರಲ್ಲೂ ಡಿಫ್ರೆನ್ಸ್ ಇಲ್ಲ ಅಂತಂದರೆ, ಮತ್ತೆ ಶ್ರೀಲ ಪ್ರಭುಪಾದ ಏನು ಹೇಳ್ತಾರೆ ಅಂತಂದರೆ, ಇಬ್ಬರೂ ಸಹ ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಪ್ಲೇಸಲ್ಲಿದ್ದಾರೆ, ಅವರು ತೀರ್ಥಸ್ಥಳದಲ್ಲಿದ್ದಾರಾ ಅಥವಾ ಮನೇಲಿದ್ದಾರಾ ಅಥವಾ ಎಲ್ಲಾದರೂ ಇರಲಿ, ಬಟ್ ಆದರೆ ಇಬ್ಬರದು ಪ್ರಜ್ಞೆ ಯಾವ ಥರ ಇತ್ತು ಅಂತಂದರೆ, ಇಬ್ಬರದು ಪ್ರಜ್ಞೆ ಮಟ್ಟ ಒಂದೇ ಇತ್ತಂತೆ. ಯಾಕೆಂದರೆ ಸಕಾಲ ಇಬ್ಬರು, ಅಂದರೆ ಪಾಂಡವರಾಗಿರ್ಬೋದು ಮತ್ತು ವಿದುರ ದೇವರಾಗಿರ್ಬೋದು, ಯಾವಾಗಲೂ ಭಗವಂತನ ಚಿಂತನೆಯಲ್ಲೇ ಇದ್ರಂತೆ. ಅದಕ್ಕೆ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದರೆ, ಇಬ್ಬರೂ ಸಹ ಒಂದೇ ಆಧ್ಯಾತ್ಮಿಕ ಮಟ್ಟದಲ್ಲಿದ್ದಾರೆ ಅಂತ. ಕೆಲವೊಂದ್ಸಲಿ ನಮಗೆ ಆಲೋಚನೆ ಬರುತ್ತೆ, ಗೃಹಸ್ಥ ಜೀವನದಲ್ಲಿ ನಾವು ಬಂದಿದ್ದೀವಿ, ಎಷ್ಟೊಂದು ಕಾಂಪ್ರಮೈಸ್ ಆಗುತ್ತೆ. ಒಂದೊಂದ್ಸಲಿ ತುಂಬ ಕೆಲಸ ಆದಾಗ ನಾವು ಜಪ ಮಾಡೋಕ್ಕಾಗಲ್ಲ ಅನ್ನೋ ಎಷ್ಟೊಂದು ಆಲೋಚನೆ ಬರುತ್ತೆ. ಬಟ್ ಆದರೆ ಇಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಭರವಸೆ ಕೊಡ್ತಾ ಇದ್ದಾರೆ, ನೀವು ಯಾವ ಆಶ್ರಮದಲ್ಲಾದರೂ ಇರ್ಬೋದು, ಬ್ರಹ್ಮಚಾರಿ ಆಗಿರ್ಬೋದು, ವಾನಪ್ರಸ್ಥ ಆಗಿರ್ಬೋದು, ಗೃಹಸ್ಥ ಆಗಿರ್ಬೋದು ಅಥವಾ ಸನ್ಯಾಸಿ ಆಗಿರ್ಬೋದು, ಬಟ್ ಆದರೆ ನಮಗೆ ಕೊಟ್ಟಿರುವಂತಹ ಏನು ಸೇವೆ ಇದೆಯಲ್ಲ, ಅಂದರೆ ನಾವೇನು ಆಧ್ಯಾತ್ಮಿಕದೊಳಗೆ ಭಾಷೆ ಕೊಟ್ಟಿರ್ತೀವಲ್ಲ, ಅದನ್ನು ನಾವು ಅಚ್ಚುಕಟ್ಟಾಗಿ ನಾವು ಪಾಲನೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಡಿಫರೆನ್ಸ್ ಇಲ್ಲ. ಬ್ರಹ್ಮಚಾರಿ ಆಗಿರ್ಬೋದು ಅಥವಾ ಗೃಹಸ್ಥಾಶ್ರಮದಲ್ಲಿ ಇರೋರಾಗಿರ್ಬೋದು, ಯಾವುದೇ ರೀತಿಯಾದಂತಹ ಡಿಫರೆನ್ಸ್ ಇಲ್ಲ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ವಿದುರ ದೇವರು ಮತ್ತು ಇಲ್ಲಿ ಪಾಂಡವರದು ವಿಚಾರನ ಇಡ್ತಾ ಇದ್ದಾರೆ. ಮತ್ತೆ ಪ್ರಭುಪಾದರು ಈ ಪರ್ಪಟಲ್ಲಿ ತುಂಬ ಚೆನ್ನಾಗಿ ಮತ್ತೆ ವಿಚಾರ ಹೇಳ್ತಾ ಇದ್ದಾರೆ. ಒಬ್ಬ ಪ್ಯೂರ್ ಭಕ್ತ, ಅಂದರೆ ಒಬ್ಬ ಉನ್ನತ ಭಕ್ತ ಅಂತ ಯಾರನ್ನ ಕರಿಬೋದು ಅಂತಂದರೆ, ಯಾರು ಭಗವಂತನ ಯೋಚನೆ, ಅಂದರೆ ರಿಮೆಂಬರೆನ್ಸ್ ಇರುತ್ತಲ್ಲ, ಯಾರು ಪೂರ್ಣ ಪ್ರಮಾಣವಾಗಿ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರಲ್ಲ, ಅವ್ರನ್ನಷ್ಟೇ ನಾವು ಇಲ್ಲಿ ಶುದ್ಧ ಭಕ್ತ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಇಲ್ಲಿ ಒಂದು ವಿಚಾರ ಬರ್ಬೋದು, ನಮ್ಮ ಮಿತ್ರನೂ ಸಹ ನಾವು, ಅಂದರೆ ನಮ್ಗೆ ಯಾರು ಇಷ್ಟ ಅವ್ರ ಬಗ್ಗೆನೂ ಚಿಂತನೆ ಮಾಡ್ತಿರ್ತೀವಿ ಜಾಸ್ತಿ, ಮತ್ತು ನಮ್ಗೆ ಯಾರು ದ್ವೇಷಿಗಳಿದ್ದಾರೆ ಅವ್ರ ಬಗ್ಗೆನೂ ಸಹ ನಾವೇನು ಮಾಡ್ತಾ ಇರ್ತೀವಿ, ಆಗಾಗ ಅವ್ರದ್ದು ಯೋಚನೆ ಬರ್ತಾನೆ ಇರುತ್ತೆ. ಇವೆರಡು ಯೋಚನೆಲೂ ಒಂದೇ ಯೋಚನೆನ, ಅಂದರೆ ನಾವು ಇಬ್ಬರನ್ನು ನಾನು ರಿಮೆಂಬರ್ ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ಮತ್ತೆ ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬ ಚೆನ್ನಾಗಿ ವಿಚಾರ ಹೇಳ್ತಾ ಇದ್ದಾರೆ. ಕಂಸ ಆಗಿರ್ಬೋದು, ಜರಾಸಂಧ ಆಗಿರ್ಬೋದು, ಶಿಶುಪಾಲ ಆಗಿರ್ಬೋದು, ಮತ್ತು ಯಾವುದೇ ರೀತಿಯಾದಂಥ ರಾಕ್ಷಸರು ಮೂರತ್ತು ಭಗವಂತನ ಚಿಂತನೆಯಲ್ಲೇ ಇದ್ರಂತೆ. ಆ ಚಿಂತನೆ ಪಾಂಡವರ ಅಥವಾ ಭಕ್ತರ ಚಿಂತನೆಗೆ ಸಮ ಇಲ್ಲ. ಯಾಕೆ ಅಂತಂದರೆ ಅವರ ಆಲೋಚನೆ ಏನಿತ್ತು ಅಂತಂದರೆ, ಕೃಷ್ಣ ಒಬ್ಬ ಶಕ್ತಿ ಇರುವಂಥ ಮನುಷ್ಯ, ಒಬ್ಬ ದೊಡ್ಡ ಮನುಷ್ಯ, ಅವನನ್ನು ಯಾವ ಥರ ನಾವು ಸೋಲಿಸ್ಬೇಕು, ಅವನ್ನ ಯಾವ ಥರ ನಾವು ಸಾಯಿಸಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾ ಇದ್ರು. ಬಟ್ ಆದರೆ ಪ್ಯೂರ್ ಭಕ್ತರು, ಅಂದರೆ ಭಗವಂತನ ಶುದ್ಧ ಭಕ್ತರು ಯಾವಾಗಲೂ ಭಗವಂತನಿಗೆ ಯಾವ ಥರ ಸೇವೆ ಮಾಡಲಿ ಅನ್ನೋ ಒಂದು ವಿಚಾರದಲ್ಲಿ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ರು. ಅಂದರೆ ಯಾವಾಗ ನಾವು ಭಗವಂತನ ಸೇವೆ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀವಿ, ಅದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅದು ಫೇವರಬಲ್, ಸೂಕ್ತವಾದಂಥದ್ದು. ಇಲ್ಲ ಭಗವಂತನ ನಾವೇನಾದರೂ ಹೇಟ್ ಮಾಡ್ಕೋತಾ ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಆದರೆ ಅದು ನಮ್ಮ ಭಕ್ತಿ ಸೇವೆಗೆ ಅಷ್ಟು ಸೂಕ್ತ ಅಲ್ಲ ಅನ್ನೋದು ನಮಗೆ ಶ್ರೀಲ ಪ್ರಭುಪಾದರು ಈ ಪರ್ಪಟ್ಟಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತು ಕೊನೆಯದಾಗಿ ಯುಧಿಷ್ಠಿರ ದೇವರು ಮತ್ತು ವಿದುರ ದೇವರು ಇಬ್ಬರೂ ಸಹ ಒಂದೇ ಮಟ್ಟದ ಭಕ್ತರು ಅನ್ನೋದು ನಮಗಿಲ್ಲಿ
ಚಿಂತನೆ ಕೊಡ್ತಾರೆ. ಈ ಓವರಾಲ್ ಏನು ಇಲ್ಲಿವರೆಗೆ ನೀವು ಪ್ರಭುಪಾದರ ಪರ್ಪಟ್ನ ನೀವು ವಿಚಾರ ಮಾಡಿದ್ರಿ, ಇಲ್ಲಿ ಒಂದು ವಿಚಾರ ಪ್ರಭುಪಾದರು 4-5 ಬಾರಿ ಹೇಳ್ತಾ ಇದ್ದಾರೆ. ಏನು ವಿಚಾರ ಅದು? ಯಾರಾದ್ರು ಹೇಳ್ಬೋದಾ? ನಾನೀಗೇನು ಎಕ್ಸ್ಪ್ಲೈನ್ ಮಾಡಿದೆ ಏನು ಪರ್ಪಟ್ಟಲ್ಲಿ, ಅಲ್ಲಿ ಒಂದು ವಿಚಾರ ತುಂಬ ಒತ್ತಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅದು ಏನು ವಿಚಾರ? ಒಂದೇ ವಿಚಾರ ಇತ್ತು. ಅದಾದ್ಮೇಲೆ ಇಲ್ಲಿ ಒಂದು ವಿಚಾರ ಅಂದ್ರೆ ಯಾವಾಗಲೂ ಪಾಂಡವರು ಮತ್ತೆ ಯಾದವರು ಏನು ಯೋಚನೆ ಮಾಡ್ತಾ ಇದ್ರು? ಆ ಯೋಚನೆಗೆ ಏನಂತಾರೆ ಹೇಳಿ? ರಿಮೆಂಬರೆನ್ಸ್. ಇಲ್ಲಿ ಕಂಪ್ಲೀಟ್ ಈ ಶ್ಲೋಕದ್ದು ಎಸೆನ್ಸ್ ಏನಂತಂದ್ರೆ, ನಾವು ಭಗವಂತನನ್ನ ಯಾವ ಥರ ಸ್ಮರಣೆ ಮಾಡಬೇಕು ಅನ್ನೋದೇ ಈ ಒಂದು ಶ್ಲೋಕದಲ್ಲಿ ನಮಗೆ ಪ್ರಭುಪಾದರು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಸೊ ನಾವು ನೆಕ್ಸ್ಟ್ ಒಂದು ಮುಕ್ಕಾಲು ಗಂಟೆ ಕಾಲ ಭಗವಂತನ ಸ್ಮರಣೆ ಯಾವ ಥರ ಮಾಡಬೇಕು ಅನ್ನೋದನ್ನ ಆಚಾರ್ಯರ ಕೆಲವೊಂದು ಪುಸ್ತಕದಲ್ಲಿ ಏನು ವಿಚಾರ ಹೇಳಿದ್ದಾರೆ, ಇದನ್ನು ಯಾವ ಥರ ನಾವು ಅವ್ರ ಬಗ್ಗೆ ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಸ್ವಲ್ಪ ವಿಚಾರ ಮಾಡೋಣ. ನಮಗೆಲ್ಲ ತಿಳಿದಿರೋ ಹಾಗೆ ನವವಿಧ ಭಕ್ತಿ ಸೇವೆಯಲ್ಲಿ ಸ್ಮರಣೆನೂ ಒಂದೇ ಅಲ್ವಾ? ಎಲ್ಲರೂ ಇದ್ದೀರಾ? ಹರೇ ಕೃಷ್ಣ. ಸ್ಮರಣೆ ಒಂದಲ್ವಾ? ಒಂದು ವಿಚಾರ ಅಲ್ವಾ? ಸೊ ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಕ್ತಿ ಸೇವೆದು ಅಲ್ಟಿಮೇಟ್ ವಿಚಾರ ಏನಂತಂದ್ರೆ, ನಾವು ಈ ದೇಹ ಬಿಡಬೇಕಾದ್ರೆ ಭಗವಂತನ ಸ್ಮರಣೆ ಮಾಡಬೇಕು. ಆ ಟೈಮಲ್ಲಿ ನಾವು ಭಗವಂತನ ಸ್ಮರಣೆಯಲ್ಲಿದ್ದರೆ ಏನಾಗುತ್ತೆ, ಭಗವಂತ ನಮ್ಮನ್ನ ಇಲ್ಲಿಂದ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ವಿಚಾರ ನಮಗೆಲ್ರಿಗೂ ತಿಳುವಳಿಕೆ ಇದೆ. ಇಲ್ಲಿ ನೋಡಿ, ನಮಗೂ ಮತ್ತೆ ಶುದ್ಧ ಭಕ್ತರಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಪ್ರಭುಪಾದರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ನೀವೆಲ್ಲ ಅಂದರೆ ಇದನ್ನು ಮಾತಾಜಿಗಳು ಚೆನ್ನಾಗಿ ರಿಲೇಟ್ ಮಾಡ್ಬೋದು. ಮನೇಲಿ ನೀವು ವಾಶ್ ಮಾಡಬೇಕಾದ್ರೆ ಸ್ಪಾಂಜ್ ಇರೋದು ಗೊತ್ತಾ? ಸ್ಪಾಂಜ್ಗೆ ನೀವು ಎಲ್ಲಾದರೂ ಹಾಕಿ ಅದು ನೀರು ಅಬ್ಸರ್ವ್ ಮಾಡುತ್ತಾ? ಅಬ್ಸರ್ವ್ ಮಾಡಲ್ಲ. ನೀವು ಕೊಳಕ್ ನೀರಿಗಾದರೂ ಹಾಕಿ, ಚೆನ್ನಾಗಿರೋ ನೀರಿಗಾದರೂ ಹಾಕಿ, ಅಥವಾ ಯಾವುದೇ ಸೊಲ್ಯೂಷನ್ಗೆ ಹಾಕಿ ಅದು ನೀರು ಅಬ್ಸರ್ವ್ ಮಾಡುತ್ತಾ? ಅಬ್ಸರ್ವ್ ಮಾಡಲ್ವಾ? ಅಬ್ಸರ್ವ್ ಮಾಡುತ್ತಲ್ವಾ? ನೀರು ಕೊಳಕಾಗಿರ್ಬೋದು, ಚೆನ್ನಾಗಾಗಿರ್ಬೋದು, ಬಟ್ ಆದರೆ ಅದರದ್ದು ಗುಣ ಏನಿದೆ ಹೇಳಿ? ಅಬ್ಸರ್ವ್ ಮಾಡುತ್ತೆ. ಇಲ್ಲಿ ಭಗವಂತನ ಭಕ್ತರದ್ದು ವಿಚಾರ ಅದೇ. ಯಾವುದೇ ರೀತಿಯಾದಂತಹ ಕಷ್ಟದಲ್ಲೂ ಸಹ ಇದ್ದರೂ ಸಹ ಭಗವಂತನನ್ನ ಯೋಚನೆನ ಅವ್ರು ಏನು ಮಾಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮಗೇನಾಗುತ್ತೆ, ನಾವು ಬದ್ಧ ಜೀವಿಗಳು ಒಂದ್ಸಲ ನಮಗೆ ಜೀವನದಲ್ಲಿ ಕಷ್ಟ ಬಂತು ಅಂದರೆ ಮೊಟ್ಟ ಮೊದಲು ಕೆಲಸ ಮಾಡೋದೇನು ಅಂತಂದರೆ, ಜಪಮಣಿ ಇರುತ್ತಲ್ಲ ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ನಾವೇನು ಮಾಡ್ತೀವಿ, ಆ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋ ಚಿಂತನೆದಿರ್ತೀವಿ. ಅಂದರೆ ನಮ್ಮ ಭಕ್ತಿ ಸೇವೆ ಇದೆಯಲ್ಲ ಭಗವಂತನಿಗೆ, ಅದು ಸರ್ಟೆನ್ ಕಂಡೀಷನ್ ಇದೆ. ನನಗೆ ನನ್ನ ಜೀವನ ಎಲ್ಲ ಚೆನ್ನಾಗಿ ಹೋಗ್ತಾ ಇದ್ದರೆ ನಾನು ಸ್ವಲ್ಪ ಜಪ ಮಾಡ್ತೀನಿ. ಅಕಸ್ಮಾತ್ ನನ್ನ ಜೀವನದಲ್ಲಿ ಸ್ವಲ್ಪ ಏನಾದರೂ ಶೇಕ್ ಆಯಿತು ಅಥವಾ ಏನೋ ಸಮಸ್ಯೆ ಬಂತು ಅಂತಂದರೆ ನಾನು ಅಷ್ಟು ಚೆನ್ನಾಗಿ ಭಗವಂತನನ್ನು ನೆನಪಿಸೋಕ್ಕಾಗಲ್ಲ. ಯಾವಾಗ ಜಪ ಮಾಡೋ ಕೂತ್ಕೋತೀನಿ ಆ ಆಲೋಚನೆಗಳು ಬರುತ್ತೆ. ಸೊ ಆದರೆ ಇಲ್ಲಿ ದಯವಿಟ್ಟು ಅರ್ಥ ಮಾಡಿ, ಶುದ್ಧ ಭಕ್ತರಿಗೂ ನಮಗೂ ಇರೋದೇ ಅದೇ ಡಿಫ್ರೆನ್ಸು. ಶುದ್ಧ ಭಕ್ತರು ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ರೀತಿಯ ಸ್ಥಿತಿಲಿದ್ರೂ ಭಗವಂತನ ಸ್ಮರಣೆಯಲ್ಲಿ ಅವರು ಯಾವತ್ತೂ ಬಿಟ್ಕೊಡಲ್ಲ. ಬಟ್ ಆದರೆ ನಮ್ಮ ಕಂಡೀಷನ್ ಏನಿದೆ, ಕಷ್ಟ ಬಂತು ಅಂದರೆ ನಾವು ಭಗವಂತನನ್ನ ಬಿಟ್ಬಿಡ್ತೀವಿ. ಇದರಲ್ಲಿ ಪಾಂಡವರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಇದನ್ನು ಯಾರು ಕೊಡ್ಬೋದು ಅಲ್ವಾ? ಎಷ್ಟು ಕಷ್ಟ ಪಾಂಡವರಿಗೆ. ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆನ ಅವರು ಕಳ್ಕೋತಾರೆ. ಮತ್ತು ಕುಂತಿದೇವಿನೂ ಸಹ ನಮಗೆಲ್ಲ ತಿಳಿದಿರೋ ಹಾಗೆ ತುಂಬ ಕಷ್ಟ. ಕರ್ಣದ ಇನ್ಸಿಡೆಂಟ್ ಆಗಿರ್ಬೋದು, ಮತ್ತು ಚಿಕ್ಕ ವಯಸ್ಸಿನಲ್ಲೇ ಅವರು ಅವ್ರ ಹಸ್ಬೆಂಡ್ನ ಅವರು ಕಳ್ಕೋತಾರೆ. ಅದಾದಮೇಲೆ ತನ್ನ ಮೊಮ್ಮಕ್ಕಳದು ಶಿರನ ಯಾವಾಗ ಅಶ್ವತ್ಥಾಮ ಕಡಿತಾನೆ ಅದನ್ನು ಸಹ ನೋಡ್ತಾರೆ. ಮತ್ತು ದ್ರೌಪದಿಯ ಯಾವಾಗ ಸಭೆಯಲ್ಲಿ ಕರೆದು ಅವ್ರಿಗೆ ಅಪಮಾನ ಮಾಡ್ತಾರೆ. ಮತ್ತು ಮಕ್ಕಳೆಲ್ಲ ವೀರರು, ಪೌರುಷ ಇರುವಂಥವ್ರು, ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂಥ ವ್ಯಕ್ತಿಗಳನ್ನ ಒಂದೇ ಒಂದು ಬಿಳಿ ಬಟ್ಟೆ ಕಟ್ಟಿಬಿಟ್ಟು ಎಲ್ಲರನ್ನು ಕೂರಿಸಿ ತನ್ನ ಸೊಸೆನ ಸಭಾಕ್ಕೆ ಕರೆದು ಸೀರೆನ ಅವರು ಹಿಂಗೆ ಯಾಕಂದರೆ ಎಳೀತಿದ್ದಾರೆ ಅಂತಂದರೆ ಆ ತಾಯಿಯ ಪರಿಸ್ಥಿತಿ ಯಾವ ಮಟ್ಟದಲ್ಲಿರಬೇಕು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಆದ್ರೂ ಸಹ
ಇದನ್ನೆಲ್ಲ ಏನೋ ಒಂದು ಕಡೆ ಸಹಿಸ್ಕೊಂಡ್ರು. ಬಟ್ ಕೊನೆಗೆ ಯೂಶಲಿ ಮಕ್ಕಳಾದಮೇಲೆ ತಾತ ಅಜ್ಜಿದಿರಿಗೆ ಮೊಮ್ಮಕ್ಕಳ ಮೇಲೆ ಯಾವಾಗ ಮೊಮ್ಮಕ್ಕಳಾಗ್ತಾರೆ, ಮಕ್ಕಳದು ಪ್ರೀತಿಯೆಲ್ಲ ಏನಾಗುತ್ತೆ ಹೇಳಿ, ಮೊಮ್ಮಕ್ಕಳ ಮೇಲೆ ಹೊಟ್ಟೋಗುತ್ತೆ. ಯಾವಾಗ ಅವರು ಪಂಚಪಾಂಡವರು ಮಲಗಿರ್ತಾರೆ, ಮಲಗಿರ್ಬೇಕಾದ್ರೆ ಅಶ್ವತ್ಥಾಮ ಬಂದು ಏನು ಮಾಡ್ತಾರೆ, ಅವ್ರದ್ದು ಶಿರನ ಕಡಿದು ಬೇರೆ ಕಡೆ ಮಾಡ್ತಾರೆ. ಇಷ್ಟು ಕಷ್ಟ. ಲೈಕ್ ಇನ್ನು ದ್ರೌಪದಿದಂತೂ ನಾವೆಲ್ಲ ಆಗಲೇ ಅರ್ಥ ಮಾಡಿದ್ದೀವಿ. ಮತ್ತೆ ಭಾಗವತದಲ್ಲಿ ಪ್ರಹ್ಲಾದ್ ಮಹಾರಾಜ್, ಹಿರಣ್ಯಕಶಿಪು ಯಾವಾಗ ತನ್ನ ಸ್ವಂತ ಮಗನಿಗೆ ಎಷ್ಟು ಕಷ್ಟ, ಬೆಟ್ಟದಿಂದ ದೂಕೋದು, ಹಾವುಗಳನ್ನ ಬಿಡೋದು, ಅವ್ರನ್ನ ಸಂಗಡಿಗರನ್ನ ಕಳಿಸಿ ಅವ್ರನ್ನ ಸಾಯಿಸಿ ಅಂತ ಹೇಳೋದು, ಇಂಥ ಕಷ್ಟದಲ್ಲಿದ್ರೂ ಸಹ ಭಗವಂತನ ಮೇಲೆ ಭಕ್ತಿ ಮತ್ತು ಭಗವಂತನ ಪ್ರಜ್ಞೆ ಒಂದಿಷ್ಟು ಸಹ ಅವ್ರ ಮೇಲೆ ಅವ್ರಿಗೆ ಒಂದು ಚೂರು ಸಹ ಕಡಿಮೆ ಆಗಿಲ್ಲಂತೆ. ಅದು ಶುದ್ಧ ಭಕ್ತರಿಗೂ ಮತ್ತೆ ನಮಗಿರುವಂಥ ವ್ಯತ್ಯಾಸ. ಯಾಕೆ ಭಗವಂತ, ನಾವೆಲ್ಲ ನೋಡ್ತೀವಿ, ಯಾವಾಗ ದ್ರೌಪದಿ ತುಂಬ ಪ್ರಯತ್ನ ಮಾಡ್ತಾರಂತೆ ಅವ್ರದ್ದು ಇದನ್ನ ಇಟ್ಕೊಳ್ಳೋಕ್ಕೆ, ಇನ್ನೇನು ಆಗ್ತಾನೇ ಇಲ್ಲ ಅಂದಾಗ ಏನು ಮಾಡಿದ್ರು, ತನ್ನ ಗಂಡದಿರನ್ನೆಲ್ಲ ಕರೀತಿದ್ದಾರೆ. ಆ್ಯಕ್ಚುಲಿ ಮಹಾಭಾರತದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಇದೆ, ತುಂಬ ಚೆನ್ನಾಗಿ ಅವ್ರನ್ನ ಅವರು ಬೈತಾ ಇದ್ದಾರೆ ದ್ರೌಪದಿ. ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಸ್ವಂತ ಅಂದರೆ ವೀರರು ಪುರುಷರು ಯಾರ ಕೈಲೂ ಆಗ್ತಿಲ್ಲ. ಬಟ್ ಆದರೆ ಕೊನೆಗೆ ಯಾವಾಗ ವಾಸುದೇವ ಅಂತ ಕೃಷ್ಣನ ಕರೀತಾರೋ ಭಗವಂತ ಬಂದು ಏನು ಮಾಡ್ದ, ರಕ್ಷಣೆ ಕೊಟ್ಟ. ಅದೇ ರೀತಿ ಪ್ರಹ್ಲಾದ್ ಮಹಾರಾಜರಿಗೂ ಸಹ ತನ್ನ ತಂದೆಯಿಂದ ನರಸಿಂಹ ಅವತಾರ ಮಾಡಿ ಏನು ಮಾಡಿದ್ರು, ಅವ್ರಿಗೆ ರಕ್ಷಣೆ ಕೊಟ್ಟರು. ಇದೇ ರೀತಿ ಪಾಂಡವರಿಗೆ ಪ್ರತಿ ಹೆಜ್ಜೆಲೂ ಸಹ ಭಗವಂತ ಏನು ಮಾಡಿದ್ದಾರೆ, ನಿಂತು ಅವ್ರನ್ನ ಕಾಪಾಡಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ನೀವೇನಾದರೂ ಕೇಳ್ಕೊಂಡ್ರೆ ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿ ನಮಗೆ ಪ್ರಭುಪಾದ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಪೂರ್ಣ ಪ್ರಮಾಣದಲ್ಲಿ ಏನಿದ್ರು ಭಗವಂತನ ಚಿಂತನೆ. ಅದಕ್ಕೆ ಯಾರು ಭಗವಂತನ ಶರಣಾಗತಿನ ತಗೋತಾರಲ್ಲ ಅಂಥವ್ರಿಗೆ ಭಗವಂತ ಏನು ಮಾಡ್ತಾನೆ, ರೆಸಿಪ್ರೊಕೇಟ್ ಮಾಡ್ತಾನೆ. ಅಂಥವ್ರ ಜೊತೆ ಅವ್ರು ಏನು ಮಾಡ್ತಾನೆ, ಅವನು ಎಲ್ರಿಗೂ ಒಂದೇ, ಬಟ್ ಆದರೆ ತನ್ನ ಭಕ್ತರಿಗೆ ಮಾತ್ರ ಅವನೇನು ತುಂಬ ಫೇವರಬಲ್. ಇದನ್ನ ಆಚಾರ್ಯರು ಮತ್ತೆ ಭಾಗವತದಲ್ಲಿ ನಮ್ಗೆ ಎಲ್ಲ ಕಡೆ ಇದನ್ನೇ ನಮಗೆ ತಿಳುವಳಿಕೆ ಕೊಡೋದು. ಇದೆಲ್ಲ ಆದರೆ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಏನು ಪ್ರಶ್ನೆ ಅಂದರೆ, ಪ್ರಭು ನಾವು ಸಹ ಜಪ ಮಾಡ್ತಾ ಇದ್ದೀವಿ, 10 ವರ್ಷ ಆಗಿದೆ, 12 ವರ್ಷ ಆಗಿದೆ, ಮಾಡ್ತಾ ಇದ್ದೀವಿ, ಬಟ್ ಆದರೆ ನಮ್ಮ ಜೊತೆ ಯಾಕೆ ಭಗವಂತ ರೆಸಿಪ್ರೊಕೇಟ್ ಮಾಡ್ತಾ ಇಲ್ಲ, ಯಾಕೆ ನಮ್ಮ ಜೊತೆ ಅವ್ರದ್ದು ಸಂಬಂಧ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ನಾವು 24 ಗಂಟೆಯಲ್ಲಿ ಎಷ್ಟು ಗಂಟೆ ಭಗವಂತನ ಕೊಡ್ತೀವಿ? 24 ಗಂಟೆ. ನಮ್ಮದು ದಿನ 24 ಗಂಟೆ. ನಾವೆಲ್ಲ ಗೃಹಸ್ಥರು, ಇಲ್ಲಿ ಯಾರು ಸನ್ಯಾಸಿಗಳಿರಲ್ಲ. ನಮ್ಮದೇ ಆದಂಥ ಕಾರ್ಯ ಇರುತ್ತೆ. ಮಕ್ಕಳಿದ್ರೆ ಅವ್ರಿಗೆ ಸ್ಕೂಲಿಗೆ ಪ್ರಿಪೇರ್ ಮಾಡಬೇಕು, ಅವರಿಗೆ ಕಳಿಸ್ಬೇಕು, ಹಸ್ಬೆಂಡ್ನ ನೋಡ್ಕೋಬೇಕು. ಮತ್ತು ಪುರುಷರಾದವ್ರು ಏನು ಮಾಡ್ತಾರೆ, ಅವರು ಆಫೀಸ್ಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ಮತ್ತೆ ಬರಬೇಕು. ಇದೆಲ್ಲವೂ ಇದೆ. ಲೈಕ್ ಇದೆಲ್ಲ ನಮ್ಮ ಕರ್ತವ್ಯ, ಇದನ್ನು ಯಾರೂ ಮಾಡಬೇಡಿ ಅಂತ ಎಲ್ಲೂ ಸಹ ಹೇಳಿಲ್ಲ. ಇದೆಲ್ಲ ಮಾಡಿದ್ರೂ ಸಹ ನಾವು ಭಗವಂತನಿಗೆ ಎಷ್ಟು ಗಂಟೆ ಕೊಡ್ತೀವಿ ಅವನ ಸ್ಮರಣೆಗೆ? 2 ಗಂಟೆ, 3 ಗಂಟೆ. 2 ಗಂಟೆ ನಾವು ಬೆಳಗ್ಗೆದ್ದು ಜಪ ಮಾಡ್ತೀವಿ, ಮತ್ತೆ ಸ್ವಲ್ಪ ಸಮಯ ನಾವು ಅವ್ರಿಗೆ ಏನು ಮಾಡ್ತೀವಿ, ನಾವು ಪುಸ್ತಕಗಳ ಓದಿ ಮತ್ತು ಅಥವಾ ಅವ್ರಿಗೆ ಸೇವೆ ಮಾಡೋ ಮುಖಾಂತರ ನಾವೇನು ಮಾಡ್ತೀವಿ, ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಸ್ವಲ್ಪ, ಒಟ್ಟು ಅಮ್ಮಮ್ಮ ಅಂದರೆ 3 ಇಂದ 4 ಗಂಟೆಗಳು ನಾವೇನು ಮಾಡ್ತೀವಿ, ಪ್ರತಿನಿತ್ಯ ನಾವು ಭಗವಂತನ ಕೊಡ್ತೀವಿ. ಆಚಾರ್ಯರು ಏನು ಹೇಳ್ತಾರೆ ಅಂತಂದರೆ, ಅಟ್ಲೀಸ್ಟ್ ಈ ಏನು ಸಮಯ ನಾವು ಭಗವಂತನಿಗೆ ಕೊಟ್ಟಿದ್ದೀವಲ್ವ, ನೆಕ್ಸ್ಟ್ ಪ್ರಶ್ನೆ ಏನಂದರೆ, ಆ ಸಮಯದಲ್ಲಿ ನಾವು ಭಗವಂತನ ಪೂರ್ಣ ಪ್ರಜ್ಞೆಲಿದ್ದೀವ? ನಾವು ಜಪ ಮಾಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಬೇರೆ ಎಲ್ಲ ಭಕ್ತಿ ಸೇವೆ ಮಾಡ್ತಾ ಇದ್ದೀವಿ, ಆ ಸಮಯದಲ್ಲಿ ಭಗವಂತನನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಅವ್ರನ್ನ ಪ್ರಜ್ಞೆಯಲ್ಲಿ ಇಟ್ಕೊಂಡು ನಾವು ಜಪ ಮಾಡ್ತಾ ಇದ್ದೀವ? ಯಾರು ಉತ್ತರ ಮಾಡ್ತಿಲ್ಲ? ಉತ್ತರ ಕೊಡ್ಬೇಕಲ್ವ? ಹಾಂ, ಏನಾದರೂ ಯೋಚನೆ ಬಂದೇ ಬರ್ತಾ ಇರುತ್ತೆ. ಈ ಕಲಿಯುಗದಲ್ಲಿ ಭಗವಂತನ ಪ್ರಜ್ಞೆ ಬರಬೇಕಂತಂದರೆ ಎಲ್ಲ, ಪ್ರಭು ನೀವು ಎಲ್ಲ ಏನು ಶಾಸ್ತ್ರಗಳಿದೆ, ಭಾಗವತ ಇದೆ, ಭಗವದ್ಗೀತೆ ಇದೆ, ಮತ್ತು ಎಲ್ಲ ಉಪನಿಷತ್ಗಳಿದೆ, ಈ ಉಪನಿಷತ್ ಎಲ್ರದ್ದು ಯಾವುದಾದ್ರೂ 2 ವಿಚಾರ ನೀವು ಹೇಳಿ ಪ್ರಭು, ಅದ್ರದ್ದು ಏನು ಎಸೆನ್ಸ್ ಇದೆ ಕಂಪ್ಲೀಟ್ ಭಗವಂತನ ಅರ್ಥ ಮಾಡ್ಕೊಳ್ಳೋಕ್ಕೆ, ಏನು 2 ವಿಚಾರ ಇದೆ ಅದನ್ನಷ್ಟೇ ನಮ್ಗೆ ಎಸೆನ್ಸ್ ಹೇಳ್ತೀರಾ ಅಂತಂದರೆ 2 ವಿಚಾರ. ಎಲ್ಲ ಶಾಸ್ತ್ರದ್ದು ಕನ್ಕ್ಲೂಷನ್ 2 ವಿಚಾರ. ಒಂದು ನಾಮಸೇವಾ,
ಒಂದು ವೈಷ್ಣವ ಸೇವಾ. ಇದೇ ಕನ್ಕ್ಲೂಷನ್. ಇವೆರಡನ್ನ ಮಾಡಿದ್ರೆ, ನಾನು ಹೇಳ್ತೀನಿ, ಇವೆರಡನ್ನ ನಾವು ತುಂಬ ಚೆನ್ನಾಗಿ ಮಾಡಿದ್ರೆ ನಾವು ಅಂದರೆ ನಾವು ಯಾವುದೇ ವೇದಿಕ್ ಸ್ಕ್ರಿಪ್ಚರ್ದು ಸಹಾಯ ತಗೊಳ್ಳೋದು ಏನು ಬೇಕಾಗಿಲ್ಲ. ಬಿಕಾಸ್ ನಮಗೆ ಕನ್ಕ್ಲೂಷನ್ ಗೊತ್ತಿದೆ. ಎಲ್ಲ ವೇದಶಾಸ್ತ್ರಗಳ ಕನ್ಕ್ಲೂಷನ್ ಏನಂತಂದರೆ ನಾವು ಭಗವಂತಂದು ಶುದ್ಧ ನಾಮ ಜಪ ಮಾಡಬೇಕು ಮತ್ತು ವೈಷ್ಣವರ ಗುರುಗಳ ಸೇವೆ ಮಾಡಬೇಕು. ಇದು ಎರಡು ಕನ್ಕ್ಲೂಷನ್. ಅದರಲ್ಲಿ ನಮ್ಮ ಆಚಾರ್ಯರು ಹೇಳ್ತಾರೆ 99.9% ನಮ್ಮ ಆಧ್ಯಾತ್ಮಿಕ ಜೀವನ ಏನರ ಮೇಲೆ ನಿಂತಿರುತ್ತೆ ಅಂತಂದರೆ ನಾವು ಮಾಡುವಂತಹ ಜಪ. ನಿಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಪ್ರಭು ಜಪಕ್ಕೇನೋ ಕೂತ್ಕೋತೀನಿ, ಬಟ್ ಆದರೆ ನನ್ನ ಬುದ್ಧಿ ಇದೆಯಲ್ಲ, ನನ್ನ ಮನಸ್ಸಿದೆಯಲ್ಲ, ಮನಸ್ಸು ಆ ಕಡೆ ಹೋಗ್ತಾನೇ ಇರುತ್ತೆ ಯಾವಾಗಲೂ ಅನ್ನೋದು ಎಲ್ರಿಗೂ ಇದೆಯಾ? ಅಥವಾ ಯಾರಾದರೂ ಇಲ್ಲಿ ಇಲ್ಲ ಪ್ರಭು ನಾನು 2 ಗಂಟೆ ಕೂತ್ಕೊಂಡ್ರೆ 2 ಗಂಟೆನೂ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಪ್ರಜ್ಞೆಯಲ್ಲಿ ಇರ್ತೀನಿ, ನಂದು ಮೈಂಡ್ ಆ ಕಡೆ ಹೋಗಲ್ಲ ಅನ್ನೋರು ಯಾರು ಇದ್ದಾರೆ ಇಲ್ಲಿ? ಇದ್ದೀರಾ? ಯಾರಿಲ್ಲ? ಓಕೆ. ಅಂದರೆ ನಾವೆಲ್ಲ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಇಲ್ಲ, ಶುದ್ಧ ಭಕ್ತರಾಗಿರಬೇಕು. ಯಾಕಂದರೆ ಶುದ್ಧ ಭಕ್ತರಷ್ಟೇ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಚಿಂತೆ ಜಪ ಮಾಡ್ತಾರೆ. ನಾವಿಲ್ಲಿ ಬದ್ಧ ಜೀವಿಗಳದು ನಮ್ಮ ಮೈಂಡ್ ಆ ಕಡೆ ಹೋಗಲೇಬೇಕು. ಹಂಗೆ ಹೋಗ್ತಿದೆ ಅಂದರೆ ನಾವು ನಾರ್ಮಲ್ ಆಗಿದ್ದೀವಿ ಅಂತ. ಇಲ್ಲ ಅಂತಂದರೆ ನಾವು ಯಾರಾದರೂ ಸೈಕಿಯಾಟ್ರಿಸ್ಟ್ ನೋಡಬೇಕಾಗತ್ತೆ. ಅದು ನಮ್ಮ ಮನಸ್ಸದ್ದು ವಿಚಾರನೇ ಅದು. ಒಂದು ಸತಿ ಜಪ ಮಾಡಿ 2ನೇ ಜಪಕ್ಕೆ ಹೋದ ತಕ್ಷಣ ಏನಾಗುತ್ತೆ ಹೇಳಿ? ಅದಾಗಲೇ ಇವತ್ತು ಏನು ತಿಂಡಿ ಮಾಡಲಿ, ನಂದು ಏನು ಕೆಲಸ ಇದೆ ಅಂತ ಯೋಚನೆ ಮಾಡ್ತಾ ಆಗಲೇ ಒಂದು 4-5 ರೌಂಡ್ ಆಗ್ಬಿಟ್ಟಿರುತ್ತೆ. ಏನು ಜಪ ಮಾಡಿದೆ ಅನ್ನೋದು ವಿಚಾರ ಇಲ್ಲ. ಈ ಒಂದು ವಿಚಾರದಿಂದ ನಮಗೆ ಭಗವಂತಂದು ಅಷ್ಟು ರೆಸಿಪ್ರೊಕೇಶನ್ 100ಕ್ಕೆ 100 ಪ್ರಮಾಣವಂತದಂಥ ರೆಸಿಪ್ರೊಕೇಶನ್ ಸಿಗ್ತಿಲ್ಲ ಅನ್ನೋದು ವಿಚಾರನ ನಮಗೆ ಆಚಾರ್ಯರು ಹೇಳ್ತಾರೆ. ಪ್ರಭು ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತ ನೀವೇನಾದರೂ ಪ್ರಶ್ನೆ ಮಾಡಿದ್ರೆ, ಇದಕ್ಕೂ ಸಹ ಆಚಾರ್ಯರು ನಮ್ಗೆ ಏನು ಮಾಡಿದ್ದಾರೆ, ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅದನ್ನು ಸನಾತನ ಗೋಸ್ವಾಮಿಗಳು ಹರಿಭಕ್ತಿ ವಿಲಾಸ ಅನ್ನೋ ಒಂದು ಪುಸ್ತಕದಲ್ಲಿ ನಮಗೆ ಜಪ ಮಾಡಬೇಕಾದ್ರೆ 6 ವಿಚಾರಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೋಬೇಕಂತೆ. ಈ 6 ವಿಚಾರಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಗ್ರ್ಯಾಜುವಲ್ ಆಗಿ ನಮ್ಮ ಜಪ ಶುದ್ಧಿ ಆಗುತ್ತೆ. ಯಾವಾಗ ನಮ್ಮ ಜಪ ಶುದ್ಧಿ ಆಗುತ್ತೆ ಗ್ರ್ಯಾಜುವಲಿ, ನಮಗೆ ಭಗವಂತಂದು ಪ್ರಜ್ಞೆ ರಿಮೆಂಬರೆನ್ಸ್ ಬರುತ್ತೆ ಅನ್ನೋದಕ್ಕೆ ನಮಗೆ ಸನಾತನ ಗೋಸ್ವಾಮಿಗಳು ಹರಿಭಕ್ತಿ ವಿಲಾಸದಲ್ಲಿ ನಮಗೆ ಅವರು ವಿಚಾರ ಹೇಳ್ತಾ ಇದ್ದಾರೆ. ಆಚಾರ್ಯರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ನಾವು ಎಷ್ಟು ಮಂದಮತಿಗಳಂದವ್ರಿಗೆ ಗೊತ್ತು. ಅದಕ್ಕಾಗಿ ಏನು ಮಾಡ್ತಾರೆ, ಯಾವುದೇ ಎಲ್ಲ ರೀತಿಯಾದಂತಹ ಹೆಲ್ಪ್ನ ನಮ್ಗೇನು ಮಾಡ್ತಾರೆ, ಅವರ ಶಾಸ್ತ್ರಗಳ ಮುಖಾಂತರ ಯಾವ ಥರ ಭಗವಂತನ ವಿಚಾರ ಮಾಡಬೇಕು ಅನ್ನೋದನ್ನು ನಮಗೆ ತಿಳುವಳಿಕೆ ಕೊಡ್ತಾರೆ. ಈ ಒಂದು ಶ್ಲೋಕದಲ್ಲಿ ಸನಾತನ ಗೋಸ್ವಾಮಿಗಳು ನಮಗೆ 6 ವಿಚಾರ ಹೇಳ್ತಾ ಇದ್ದಾರೆ. ಶುದ್ಧ ಜಪ ಅಂದರೆ ಜಪದ್ದು ಎಸೆನ್ಸ್ ಬೇಕು ಅಂತಂದರೆ 6 ವಿಚಾರ ಹೇಳ್ತಿದ್ದಾರಂತೆ. ಆ 6 ವಿಚಾರನ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಎಲ್ಲರೂ ಹೇಳಿ: ಮನಃ ಸಂಸ್ಕರಣಂ ಶೌಚಂ, ಮೌನಂ ಮಂತ್ರಾರ್ಥ ಚಿಂತನಂ, ಅವ್ಯಗ್ರತ್ತಂ ಅನಿರ್ವೇದೋ, ಜಪ ಸಂಪತ್ತಿ ಹೇತವಾ. ಮನಃ ಸಂಸ್ಕರಣಂ ಶೌಚಂ, ಮೌನಂ ಮಂತ್ರಾರ್ಥ ಚಿಂತನಂ, ಅವ್ಯಗ್ರತ್ತಂ ಅನಿರ್ವೇದೋ, ಜಪ ಸಂಪತ್ತಿ ಹೇತವಾ. ಮನಃ ಸಂಸ್ಕರಣಂ ಶೌಚಂ, ಮೌನಂ ಮಂತ್ರಾರ್ಥ ಚಿಂತನಂ, ಅವ್ಯಗ್ರತ್ತಂ ಅನಿರ್ವೇದೋ, ಜಪ ಸಂಪತ್ತಿ ಹೇತವಾ. ಎಲ್ರಿಗೂ ಈ ಶ್ಲೋಕ ಕಾಣ್ತಿದೆಯಲ್ಲ ನಿಮಗೆ? ಇಲ್ಲಿ ಈ ಶ್ಲೋಕದಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸನಾತನ ಗೋಸ್ವಾಮಿಗಳು 6 ವಿಚಾರ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ಮನಃ ಸಂಸ್ಕರಣ, 2ನೇದು ಶೌಚಂ, 3ನೇದು ಮೌನಂ, 4ನೇದು ಮಂತ್ರಾರ್ಥ ಚಿಂತನಂ, 5ನೇದು ಅವ್ಯಗ್ರರ್ಥಂ, 6ನೇದು ಅನಿರ್ವೇದು.
ಈ 6 ವಿಚಾರನ ನಾವೇನಾದರೂ ಮಾಡಿದ್ರೆ ಜಪ ಸಂಪತ್ತಿ ಹೇತವ, ನಮ್ಮದು ಜಪ ಶುದ್ಧೀಕರಣ ಆಗುತ್ತೆ ಅನ್ನೋದು ನಮಗೆ ಇಲ್ಲಿ ವಿಚಾರ ಕೇಳ್ತಿದ್ದಾರೆ. ಈ 6 ವಿಚಾರಗಳನ್ನ ನಾವು ಸ್ವಲ್ಪ ಹೊತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದೇನು? ಮನಃ ಸಂಸ್ಕರಣಂ. ಮನಃ ಸಂಸ್ಕರಂ ಅಂತಂದ್ರೆ ಏನಂತಂದ್ರೆ ಪುಲ್ಲಿಂಗ್ ದಿ ಮೈಂಡ್ ಬ್ಯಾಕ್. ನಾವು ಜಪ ಮಾಡಬೇಕಾದ್ರೆ ಏನಾಗುತ್ತೆ ಹೇಳಿ? ನಾನು ಆಗಲೇ ಹೇಳಿದೆ, ಜಪ ಮಾಡಬೇಕಾದ್ರೆ ನಮ್ಮದು ಮನಸ್ಸು ಎಲ್ಲ ಕಡೆ ಹೋಗುತ್ತಲ್ವಾ? ಅದು ಓಕೆ, ಅದು ಹೋಗಲೇಬೇಕು. ಅಂತ ಹೋದಂತಹ ಮನಸ್ಸನ್ನ ಮತ್ತೆ ಜಪಕ್ಕೆ ಕರ್ಕೊಂಬರೋದಿದೆಯಲ್ಲ, ಅದು ಮನಃ ಸಂಸ್ಕರಣಂ. ನಾವು ಜಪ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸು ಆ ಕಡೆ ಹೋಗ್ತಾ ಇರುತ್ತೆ. ಆ ಮನಸ್ಸನ್ನು ಮತ್ತೆ ಕರ್ಕೊಬಂದು ಜಪದಲ್ಲಿ ನಾವು ಯಾವಾಗ ಕೂರಿಸ್ತೀವಲ್ಲ, ಅದಕ್ಕೆ ಏನು ಹೇಳ್ತಾರೆ ಸನಾತನ ಗೋಸ್ವಾಮಿ ಇಲ್ಲಿ? ಮನಃ ಸಂಸ್ಕರಣಂ. ಸೊ ನಾವು ಜಪ ಮಾಡಬೇಕಾದ್ರೆ ಅಫೆನ್ಸು ಮನಸ್ಸು ಆ ಕಡೆ ಈ ಕಡೆ ಹೋಗೋದು ಅಫೆನ್ಸ್ ಅಲ್ಲ. ಬಟ್ ಆದರೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿದ್ದೆ ಅಂತ ಗೊತ್ತಿದ್ರೂ ಸಹ ನಾವು ಹಂಗೆ ಬಿಡ್ತೀವಲ್ಲ. ಪ್ರಭು 12 ಮಾಲೆ ಜಪ ಆಯಿತು, ಬಟ್ ಆದರೆ ಏನು ಜಪ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅಂತ ನಮ್ದೊಂದು ವಿಚಾರ ಬರುತ್ತಲ್ಲ. ಕೆಲವೊಂದ್ಸಲಿ ಅನ್ಸುತ್ತೆ, ಇದು ಎಲ್ರಿಗೂ ಆಗಿರುತ್ತೆ. ಜಪ ಮಾಡಿರ್ತೀವಿ, ಬಟ್ ಆದರೆ ಇವತ್ತು ಏನು ಜಪ ಮಾಡಿದ್ವಿ ಅನ್ನೋ ಒಂದು ವಿಚಾರನೇ ಗೊತ್ತಿರಲ್ಲ. ಯಾಕೆ ಅಂತಂದರೆ ಮನಸ್ಸು ಆ ಕಡೆ ಈ ಕಡೆ ಹೋದ್ರೂ ಸಹ ನಾವೇನು ಮಾಡಿರ್ತೀವಿ ಅದನ್ನು, ನನಗೆ ತಿರುಗಾಡ್ತಾ ಇರೋ ನನ್ನ ಪಾಡು ನಾನು ಇರ್ತೀವಿ ಅನ್ನೋ ವಿಚಾರ ಮಾಡ್ತಾ ಇರ್ತೀವಿ. ಇದು ಮನಃ ಸಂಸ್ಕರಣ. ಮೊದಲನೇ ವಿಚಾರ ಏನು? ಇದ್ರದ್ದು ನಾವೇನು ಮಾಡಬೇಕು? ನಮ್ಮ ಮನಸ್ಸನ್ನು ಮತ್ತೆ ವಾಪಸ್ ತಗೊಂಡು ನಾವೇನು ಮಾಡಬೇಕು? ಜಪ ಮಾಡಬೇಕು. ಇದರಲ್ಲಿ ಅಫೆನ್ಸ್ ಏನು ಅಂತಂದರೆ, ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿದ್ರೂ ಸಹ ನಾವು ಅದನ್ನು ಹಂಗೆ ಬಿಟ್ಬಿಡ್ತೀವಲ್ಲ, ಅದು ಅಫೆನ್ಸ್ ಚಾಂಟಿಂಗ್. ಬಟ್ ಆದರೆ ಆ ಕಡೆ ಈ ಕಡೆ ಹೋದ್ರೂ ಸಹ ನಮ್ಮ ಪ್ರಯತ್ನದಲ್ಲಿ ಮತ್ತೆ ಮನಸ್ಸನ್ನು ಕರ್ಕೊಂಡು ನಾವು ಯಾವಾಗ ಜಪ ಮಾಡ್ತೀವಲ್ಲ, ಅದು ಮನಃ ಸಂಸ್ಕರಣ. ಇಲ್ಲಿ ಮನಸ್ಸು ಏನು ಮಾಡಿದ್ವಿ? ಮತ್ತೆ ತಗೊಬಂದು ನಾವು ಜಪದಲ್ಲಿ ಇಟ್ವಿ. ಇದಕ್ಕೆ ಮತ್ತೆ ಶ್ರೀಲ ಪ್ರಭುಪಾದರ ಭಗವದ್ಗೀತೆ 6.26 ಇಲ್ಲಿ ಮತ್ತೆ ಪ್ರಭುಪಾದರು ಇದೇ ವಿಚಾರ ನಮ್ಗೆ ಹೇಳ್ತಾರೆ. ಯಾವಾಗ ಮನಸ್ಸು ಆ ಕಡೆ ಈ ಕಡೆ, ಬಿಕಾಸ್ ಅದ್ರದ್ದು ನೇಚರ್ ಹೆಂಗಿದೆ, ಅದು ಹೋಗಲೇಬೇಕು, ಆ ಕಡೆ ಈ ಕಡೆ ಹೋಗಲೇಬೇಕು. ಬಟ್ ಆದರೆ ಅದನ್ನು ಏನು ಮಾಡಬೇಕು ಅಂತಂದರೆ ವಿತ್ಡ್ರಾ ಮಾಡಿ ಮತ್ತೆ ಏನು ಮಾಡಬೇಕು? ನಮ್ಮ ಕಂಟ್ರೋಲ್ಗೆ ಅದನ್ನು ತಗೋಬೇಕು ಅನ್ನೋದು ಪ್ರಭುಪಾದರು ಮತ್ತೆ ನಮಗೆ ಭಗವದ್ಗೀತೆಯಲ್ಲಿ ವಿಚಾರ ಹೇಳ್ತಾರೆ. ಎರಡನೇದು ಶೌಚಂ. ಶೌಚಂ ಅಂದರೆ ಏನರ್ಥ? ಕ್ಲೀನ್ಲಿನೆಸ್. ಶೌಚಂ ಎರಡನೇ ವಿಚಾರ ಏನು? ಕ್ಲೀನ್ಲಿನೆಸ್. ಇಲ್ಲಿ ಸನಾತನ ಗೋಸ್ವಾಮಿಗಳು ಏನು ಹೇಳ್ತಾರೆ? ಎರಡು ಇದೆ. ಒಂದು ಎಕ್ಸ್ಟರ್ನಲ್ ಏನು ನಾವು ಕ್ಲೀನಾಗಿರೋದು, ಎರಡನೇ ವಿಚಾರ ಮನಃಶುದ್ಧೀಕರಣ ಆಗೋದು. ಅಂದರೆ ನಾವು ಜಪ ಮಾಡೋಕ್ಕಿಂತ ಮುಂಚೆ ನಾವು ನೀಟಾಗಿ ಸ್ನಾನ ಮಾಡಿ ನಾವು ನೀಟಾಗಿದ್ದು ನಾವೇನು ಮಾಡಬೇಕು? ನಮ್ಮ ಜಪನ ನಾವು ಶುರು ಮಾಡಬೇಕು. ಅದು ಸಹ ನಮ್ಮ ಜಪಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಅಂದರೆ ಇಂಟರ್ನಲ್, ಅಂದರೆ ನಮ್ಮ ಮನಃಶುದ್ಧಿ ಇದೆಯಲ್ಲ, ಅದು ಯಾವ ರೀತಿ ಆಗುತ್ತೆ? ಮತ್ತೆ ಜಪದಿಂದನೇ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ಬಟ್ ಆದರೆ ನಾವು ಫಸ್ಟೇ ಚರ್ಚೆ ಮಾಡ್ದಂಗೆ 24 ಗಂಟೆಯಲ್ಲಿ 4 ಗಂಟೆ ಭಗವಂತನ ವಿಚಾರ ಇರುತ್ತೆ, ಇನ್ನು 20 ಗಂಟೆ ಏನಿರುತ್ತೆ? ಬೇರೆ ವಿಚಾರನಿರುತ್ತೆ. ಸೊ ಇವತ್ತೊಂದು ನ್ಯೂಸ್ನ ನೀವು ಓಪನ್ ಮಾಡಿದ್ರೆ ಯಾರಾದರೂ ಇವತ್ತು ಇಸ್ಕಾನ್ ನಾಗರಬಾವಿಯಲ್ಲಿ ಇಷ್ಟು ಜನ ಸೇರಿ ಇಷ್ಟು ಜನ ದಪ್ಪ ಮಾಡಿದ್ರು ಅಂತ ಯಾರಾದರೂ ವಿಚಾರ ಹೇಳ್ತಾರಾ? ಇಲ್ಲ. ಇವತ್ತಿಲ್ಲಿ ಕೊಲೆ ಆಯಿತು, ಇವತ್ತಿಲ್ಲಿ ಯಾರೋ ಸಾಯಿಸಿದ್ರು, ಇವತ್ತಿಲ್ಲಿ ಇಷ್ಟು ದೋಚಿದ್ರು. ಅಂದರೆ ಎಕ್ಸ್ಟರ್ನಲ್ಲಿಂದ ಬರುವಂತಹ ವಿಚಾರಗಳು ನಮ್ಮ ಮನಸ್ಸನ್ನು ಹಾಳು ಮಾಡುತ್ತಂತೆ. ಹಾಗಾಗಿ ನಾವು ಹೆಚ್ಚು ನಾವೇನು ಮಾಡಬೇಕು ಅಂತಂದರೆ ಈ ಥರ ವಿಚಾರಗಳಿಗೆ ನಮ್ಮದನ್ನು ತಲೆ ಕೊಡಬಾರ್ದು ಅನ್ನೋದು ನಮ್ಗೆ ಏನು ಹೇಳ್ತಾರೆ ಆಚಾರ್ಯರು ನಮಗೆ ತಿಳುವಳಿಕೆ ಕೊಡ್ತಾರೆ. ಸೊ ಎರಡನೇ ವಿಚಾರ ಏನು? ಶೌಚಂ. ಮೊದಲನೇ ವಿಚಾರ ಮನ ಸಂಸ್ಕರಣ ಅಂದ್ರೆ ಏನು? ಮೈಂಡ್. ಶೌಚಂ ಅಂದರೆ ಕ್ಲೀನ್ಲಿನೆಸ್. ಮೂರನೇದು ಮೌನಂ. ಮೌನಂ ಅಂದ್ರೆ ಏನು ಅಂತಂದರೆ ತುಂಬ ಜಾಸ್ತಿ ಅನವಶ್ಯಕವಾದಂತಹ ಮಾತಿಗೆ ನಾವೇನು ಮಾತಾಡಬಾರ್ದು. ಅನವಶ್ಯಕವಾಗಿ ನಮ್ಮ ಶಕ್ತಿನ ಮಾತಲ್ಲಿ ನಾವೇನು ಮಾಡ್ಬೋದು, ಅನವಶ್ಯಕವಾಗಿ ಮಾತನ್ನ ನಾವೆಲ್ಲೂ, ನೀವು ಯಾವುದೇ ಪಂಥ ತಗೋಬೋದು, ಯಾವುದೇ ಸ್ಕ್ರಿಪ್ಚರ್ ಇರ್ಬೋದು, ಅದರಲ್ಲಿ ಒಂದು ವಿಚಾರ ಎಲ್ಲರೂ ಏನು ಜಾಸ್ತಿ ಮಾತಾಡಬೇಡಿ ಅನ್ನೋದು ವಿಚಾರನೆ. ಇಲ್ಲ ಪ್ರಭು ಅವರಿಬ್ಬರು ಮಾತಾಡ್ತಾ ಇದ್ರು, ಬಟ್ ಸುಮ್ಮನೆ ನಾನು ಕಿವಿ ಕೊಟ್ಟಿದ್ದೆ, ಅಲ್ಲಲ್ಲಿ ಮಾತಾಡಬೇಕಾದ್ರೆ ನಂದು ಒಂದೊಂದು ವಿಚಾರ ಹೇಳ್ತಾ ಇದ್ದೆ, ಅದೂ ಸಹ ಅಫೆನ್ಸ್. ಅಂದರೆ
ಈ ವಿಚಾರಗಳೆಲ್ಲ ಏನು ಮಾಡುತ್ತೆ ಅಂತಂದರೆ ಮೂಲವಾಗಿ ನಮ್ಮ ಮನಸ್ಸಿಗೆ ಏನು ಮಾಡುತ್ತೆ, ಅದು ಇಂಪ್ಯಾಕ್ಟ್ ಮಾಡುತ್ತೆ. ಅನವಶ್ಯಕವಾದಂತಹ ಮಾತನ್ನು ನಾವೇನು ಮಾಡಬಾರ್ದು. ಒಟ್ಟು ನಾವು ಎಷ್ಟು ಲೆಕ್ಕ ಅರ್ಥ ಮಾಡ್ಕೊಂಡ್ವಿ? 3 ವಿಚಾರ. ಮೊದಲನೇ ವಿಚಾರ ಏನು? ಮನಃ ಸಂಸ್ಕರಣ. ಎರಡನೇ ವಿಚಾರ, ಮೂರನೇ ವಿಚಾರ ಮೌನಂ. 4ನೇ ವಿಚಾರ ಮಂತ್ರಾರ್ಥ ಚಿಂತನಂ. ನಾವು ಏನು ಜಪ ಮಾಡ್ತೀವಲ್ವ, ಆ ಜಪದ್ದು ಮೀನಿಂಗ್ ಇದೆಯಲ್ಲ, ಅದ್ರ ಮೇಲೆ ನಾವು ಮೆಡಿಟೇಟ್ ಮಾಡಬೇಕು. ನಮ್ಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರದ ಮೀನಿಂಗ್ ಇದೆಯಲ್ಲ, ಈ ಮಂತ್ರದ ಮೀನಿಂಗ್ ಮೇಲೆ ನಾವೇನು ಮಾಡಬೇಕು? ಜಪ ಮಾಡಬೇಕಾದ್ರೆ ನಾವು ಮೆಡಿಟೇಟ್ ಮಾಡಬೇಕು. ಈ ಮೀನಿಂಗ್ ಏನಂತಂದರೆ ಭಗವಂತನಲ್ಲಿ ಮತ್ತು ಭಗವಂತನ ಶಕ್ತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ, ನಿನ್ನ ಸೇವೆಯಲ್ಲಿ ನಮ್ಮನ್ನು ಏನು ಮಾಡು, ತೊಡಗಿಸು ಅಂತ. ಇದನ್ನು ಚಿಂತನೆ ಮಾಡ್ತಾ ನಾವೇನು ಮಾಡಬೇಕು? ಜಪ ಮಾಡಬೇಕು. ಇದಕ್ಕೇನಂತಾರೆ? ಮಂತ್ರಾರ್ಥ ಚಿಂತನ. ಮೊದಲನೇದೇನು? ಮನಸ್ಸಂಸ್ಕರಣ. ಎರಡನೇದು, ಮೂರನೇದು, 4ನೇದು ಮಂತ್ರಾರ್ಥ ಚಿಂತನ. ಈ 5ನೇ ವಿಚಾರ ಇದೆಯಲ್ಲ, ಇದು ನಮಗೆ ತುಂಬ ಬೇಕಾಗಿರುವಂಥ ವಿಚಾರ. ಇದು ಅವ್ಯಗ್ರರ್ಥಂ. ಜಪ ಕೂತ್ಕೊಂಡ್ರೆ ಒಂದು ಟಾರ್ಗೆಟಲ್ಲಿ ಕೂತಿರ್ತೀವಿ. ಪ್ರಭು 2 ಗಂಟೆ ಇದೆ, ನಾನೇನು ಮಾಡಬೇಕು? ಲೈಕ್ ಅಡುಗೆ ಮಾಡಬೇಕು. ನಾನೇನು ಮಾಡ್ತೀನಿ ಕರೆಕ್ಟಾಗಿ 1 ಗಂಟೆಯಿಂದ ಒಂದು 1 ಅವರ್ 8 ಮಾಲೆ ಮಾಡ್ತೀನಿ, ಅದಾದಮೇಲೆ ಇನ್ನೊಂದು ಅವರ್ 8 ಮಾಲೆ. ಅಂದರೆ ಫಸ್ಟೇ ಫಿಕ್ಸ್ ಆಗಿಬಿಡ್ತೀವಿ ನಾವು. ಅಂದರೆ ನಾವು ಜಪ ಹೆಂಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಆಲೋಚನೆ, ನಾವೇ ಜಪ ಮುಗಿಸ್ಬಿಡ್ಬೇಕು ಅನ್ನೋ ಆಲೋಚನೆ ಇರ್ತೀವಿ ಹೊರತು ಭಗವಂತನ ಜಪ ಮಾಡಿ ನಾವು ಶುದ್ಧೀಕರಣ ಮಾಡ್ಕೋಬೇಕು. ಬೆಳಗ್ಗೆ ಎತ್ತ ಜಪ ಮುಗಿಸ್ಬಿಡ್ಬೇಕು. ಆ ಒಂದು ಹರಿ ಇದೆಯಲ್ಲ, ಮುಗಿಸ್ಬೇಕು ಇದು ಆ ಹರಿ ಅಷ್ಟು ಸೂಕ್ತ ಅಲ್ಲ ಅನ್ನೋದು ನಮ್ಗೆ ಏನು ಹೇಳ್ತಿದ್ದಾರೆ ಸನಾತನ ಗೋಸ್ವಾಮಿಗಳು. ನಮ್ಗೆ ಸಾಕು ಅಂತ ಹರಿ ಇದೆಯಲ್ಲ, ಅಂದರೆ ಮುಗಿಸ್ಬಿಡ್ಬೇಕು ಅನ್ನೋದು ಅಷ್ಟು ಒಳ್ಳೆ ವಿಚಾರ ಅಲ್ಲ. ಅದ್ರ ಬದಲು ನಾವೇನು ಮಾಡಬೇಕಂತ ಜಪ ಕೂತ್ಕೊಂಡಾಗ ನಮ್ಮ ಯಾರ್ಯಾರ್ದು ಎಲ್ಲ ಜಪ ಮಾಡ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಫ್ಲೋ ಇರುತ್ತೆ. ಆ ಫ್ಲೋಲ್ಲಿ ಏನು ಮಾಡಬೇಕು? ನಾವು ಜಪನ ಪ್ರೀತಿಪೂರ್ವಕವಾಗಿ ಭಗವಂತನಿಗೆ ಮಾಡಬೇಕು. ಯಾಕಂದರೆ ಈ 2 ಅವರ್ ಮಾತ್ರನೇ ನಾವು ಭಗವಂತನ ಜೊತೆ ನೇರ ಸಂಪರ್ಕದಲ್ಲಿ ಇರೋಕ್ಕೆ ಸಾಧ್ಯ. ಈ ಅವ್ಯಗ್ರರ್ಥಂ ಅಂದ್ರೇನು? ಮುಗಿಸ್ಬೇಕು ಅನ್ನೋ ಒಂದು ಆಲೋಚನೆ ಇರುತ್ತಲ್ಲ, ಮುಗಿಸ್ಬಿಡ್ಬೇಕು, ಫಿನಿಶ್ ಮಾಡಿಬಿಡ್ಬೇಕು ಅನ್ನೋ ಒಂದು ವಿಚಾರ ಇರುತ್ತಲ್ಲ, ಆ ವಿಚಾರ ಅಷ್ಟು ಒಳ್ಳೆಯದಲ್ಲ ಅನ್ನೋದು ನಮಗೆ ತಿಳುವಳಿಕೆ ಕೊಡ್ತಾರೆ. ಈ 5 ಮತ್ತು 6 ವಿಚಾರ ಇದೆಯಲ್ಲ, ಇದು ನಮಗೆ ತುಂಬ ಬೇಕಾಗಿರುವಂಥದ್ದು. 6ನೇದು ಯಾವುದು? ಅನಿರ್ವೇದೋ. ಇಷ್ಟೆಲ್ಲ ಮಾಡಿದ್ರೂ ಸಹ ನಮಗೆ ಇದರ ರುಚಿ ಅಷ್ಟು ಸಿಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಆದ್ರೂ ಸಹ ನಾವು ಸ್ಟಿಲ್ ಡಿಟರ್ಮಿಂಡ್ ಆಗಿ ನಾವು ನಮ್ಮ ಜಪನ ಶುರು ಮಾಡಬೇಕು. ಯಾವಾಗ ಭಗವಂತನಿಗೆ ನಮ್ಮಲ್ಲಿರುವಂತಹ ಡಿಟರ್ಮಿನೇಷನ್ ಗೊತ್ತಾಗುತ್ತೆ, ಭಗವಂತ ನಮ್ಮ ಜೊತೆ ರೆಸಿಪ್ರೊಕೇಷನ್ ಮಾಡ್ತಾನೆ. ಈ 6 ವಿಚಾರಗಳನ್ನ ನಾವು ಯಾವಾಗ ಶುದ್ಧವಾಗಿ ನಾವು ಗ್ರ್ಯಾಜುವಲ್ ಆಗಿ ಪ್ರತಿದಿನ ನಮ್ಮ ಜಪದಲ್ಲಿ ಅಳವಡಿಕೆ ಮಾಡಿಕೊಂಡು ನಾವು ಮಾಡ್ತಾ ಹೋಗ್ತೀವೋ, ನಮ್ಮ ಜಪ ಶುದ್ಧೀಕರಣ ಆಗುತ್ತೆ ಅನ್ನೋದು ನಮಗೆ ಆಚಾರ್ಯರು ತಿಳುವಳಿಕೆ ಕೊಡ್ತಾರೆ. ಫಸ್ಟ್ ಒಂದು ಯಾವುದು? ಮನಸ್ಸಂಸ್ಕರಣ. 2ನೇದು, 3ನೇದು, 4ನೇದು ಮಂತ್ರಾರ್ಥ ಚಿಂತನಂ, 5ನೇದು ಅವ್ಯಗ್ರರ್ಥಂ, 6ನೇದು ಅನಿರ್ವೇದಂ. ಮನಸ್ಸಂಸ್ಕರಣ ಅಂತಂದರೆ ಎಲ್ಲೆಲ್ಲ ಹೋಗ್ತಿರುವಂಥ ಮನಸ್ಸನ್ನು ಹಿಡ್ಕೊಬರೋದು ಮತ್ತು ಭಗವಂತನ ಜಪದಲ್ಲಿ ಸೇರಿಸುವಂಥದ್ದು. ಶೌಚಂ ಅಂದರೆ ಕ್ಲೀನ್ಲಿನೆಸ್. ಮೌನಂ ಅಂದರೆ ತುಂಬ ಬೇಡದಿರುವಂಥ ಮಾತನ್ನು ಮಾತಾಡದೇ ಇರೋದು. ಮಂತ್ರಾರ್ಥ ಚಿಂತನಂ ಅಂದರೆ ಜಪ ಮಾಡಬೇಕಾದ್ರೆ ಭಗವಂತನ ಸೇವೆಯಲ್ಲಿ ನನ್ನ ತೊಡಗಿಸುವಂಥ ಭಗವಂತನಲ್ಲಿ ನಾವು ಪ್ರೇಯರ್ಸ್ ಮಾಡುವಂಥದ್ದು, ಮೆಡಿಟೇಟ್ ಮಾಡುವಂಥದ್ದು. ಅವ್ಯಗ್ರರ್ಥಂ ಅಂದರೆ ನನ್ನ ಜಪ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ವಿಚಾರ ಬಿಟ್ಟು ಪ್ರೀತಿಪೂರ್ವಕವಾಗಿ ನಾವು ಜಪ ಮಾಡುವಂಥದ್ದು. ಅನಿರ್ವೇದಂ ಅಂತಂದರೆ ಅಕಸ್ಮಾತ್ ಇದರಲ್ಲಿ ರುಚಿ ಸಿಗಲಿಲ್ಲ ಅಂದರೂ ಸಹ ನಿರತವಾಗಿ ಭಗವಂತನ ಜಪದಲ್ಲಿರುವಂಥ ಈ 6 ವಿಚಾರಗಳನ್ನ ಸನಾತನ ಗೋಸ್ವಾಮಿಗಳು ನಮಗೆ ಹರಿಭಕ್ತಿ ವಿಲಾಸದಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಸ್ಕಾನ್ ನಾಗರಬಾವಿಲಿ ಭಕ್ತರ ಕೃಪೆಯಿಂದ ಏನು ಮಾಡಿದ್ದಾರೆ ಅಂತಂದರೆ, ಬೆಳಗಿನ ಜಾವ 5ರಿಂದ 7 ಗಂಟೆಗಳ ಕಾಲ ಒಟ್ಟು 2 ಅವರ್ ಎಲ್ಲ ಭಕ್ತರು ಸೇರಿ ನಾವೇನು ಮಾಡ್ತಾ ಇದ್ದೀವಿ? ಪ್ರತಿದಿನ ಜಪ ಮಾಡ್ತಾ ಇದ್ದೀವಿ. ಹಾಗಾಗಿ ಜಪ ಅನ್ನೋದು ತುಂಬ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ
ಈ ಸಮಯನ ನಾವೇನು ಮಾಡಬೇಕು, ಆದಷ್ಟು ಚೆನ್ನಾಗಿ ನಾವು ಉಪಯೋಗಿಸ್ಕೋಬೇಕು. ನಾನು ಬಸ್ಸಲ್ಲಿ ಹೋಗ್ತಾ ಜಪ ಮಾಡ್ತೀನಿ, ನಿಂತ್ಕೊಂಡು ಜಪ ಮಾಡ್ತೀನಿ, ಅಲ್ಲಿ ಸಾಸಿವೆ ಆಗ್ತಾ ಇರ್ತೀನಿ, ಜಪ ಮಾಡ್ತಾ ಇರ್ತೀನಿ. ಇದೆಲ್ಲ 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 ಅಷ್ಟು ನಮಗೆ ಭಗವಂತಂದು ಒಂದು ಕೃಪೆ ಕೊಡಲ್ವಂತೆ. ಅದಕ್ಕೆ ಎಷ್ಟೋ ಸಾರಿ ನಾವು 20 ವರ್ಷ 30 ವರ್ಷ ಜಪ ಮಾಡಿದ್ರು ಯಾಕೆ ನಮಗೆ ರುಚಿ ಸಿಗ್ತಿಲ್ಲ ಅಂತಂದರೆ ಈ ವಿಚಾರದಿಂದ ರುಚಿ ಸಿಗ್ತಿಲ್ಲ ಅಂತ ಸನಾತನ ಗೋಸ್ವಾಮಿಗಳು ನಮಗೆ ಹರಿಭಕ್ತಿ ವಿಲಾಸದಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಾವು ಚಾಪ್ಟರ್ನ ಶುರು ಮಾಡಬೇಕಾದ್ರೆ ಏನು ವಿಚಾರ ಮಾಡಿದ್ರಿ, ಪಾಂಡವರು ಮತ್ತೆ ಯಾದವರು ಭಗವಂತನ ವಿಚಾರದಲ್ಲೇ ಇದ್ರು. ಅದಕ್ಕಾಗಿ ಏನು ಮಾಡ್ತಾನೆ ಭಗವಂತ ಅವ್ರ ಜೊತೆ ರೆಸಿಪ್ರೊಕೇಟ್ ಮಾಡ್ತಾನೆ. ಇದಕ್ಕೇನಾದರೂ ಸಮಯ ಆಗ್ತಿದೆ, ಇದಕ್ಕೇನಾದರೂ ಎಕ್ಸಾಂಪಲ್ಸ್ ಇದೆಯಾ ಪ್ರಭು? ಯಾರಾದರೂ ಭಗವಂತ ಇಲ್ಲಿ ಅಂದರೆ ನೀವೆಲ್ಲ ಪ್ರಹ್ಲಾದ್ ಮಹಾರಾಜರು ಹೇಳಿದ್ರಿ, ದ್ರೌಪದಿ ವಿಚಾರ ಹೇಳಿದ್ರಿ, ಪಾಂಡವರದ್ದು ಹೇಳಿದ್ರಿ, ವಿದುರ ದೇವರದ್ದು ಹೇಳಿದ್ರಿ, ಇವರೆಲ್ಲ ಭಗವಂತನ ಜೊತೆ ಇದ್ರು, ಅದಕ್ಕೆ ಭಗವಂತ ರೆಸಿಪ್ರೊಕೇಟ್ ಮಾಡ್ದ. ನಮ್ಮ ಕಾಲದಲ್ಲಿ ಯಾರಾದರೂ ಈ ರೀತಿ ಮಾಡಿ ಭಗವಂತಂದು ರೆಸಿಪ್ರೊಕೇಶನ್ ಅಂದರೆ ಭಗವಂತಂದು ಪರಸ್ಪರ ಇದು ಪರಸ್ಪರ ಲೈಕ್ ವಿನಿಮಯ, ಪರಸ್ಪರ ವಿನಿಮಯ ಇದೆಯಲ್ಲ, ಈ ಥರ ಆಗಿದೆಯಾ ಅಂತಂದರೆ ಚೈತನ್ಯ ಚರಿತಾಮೃತದಲ್ಲಿ ನಮ್ಮ ಆಚಾರ್ಯರು ಹರಿದಾಸ್ ಠಾಕೂರ್ ಆಗಿರ್ಬೋದು ಅಥವಾ ರಘುನಾಥ್ ಗೋಸ್ವಾಮಿ ಆಗಿರ್ಬೋದು, ಅವರು ಜಪದಲ್ಲಿ ಮಗ್ನರಾದಾಗ ಯಾವ ರೀತಿ ಕೃಷ್ಣ ಅವ್ರಿಗೆ ರೆಸಿಪ್ರೊಕೇಟ್ ಮಾಡೋ ಅನ್ನೋದನ್ನ ಸ್ಟೋರಿನ ನಾವು 1-2 ನಿಮಿಷ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ರಘುನಾಥ್ ಗೋಸ್ವಾಮಿ ಯಾರು ಅಂತಂದರೆ ನಮ್ಮ ಪರಂಪರೆಯಲ್ಲಿ ಬರುವಂಥ 6 ಗೋಸ್ವಾಮಿಗಳಲ್ಲಿ ಒಬ್ಬರು ಗೋಸ್ವಾಮಿ ಯಾರು? ರಘುನಾಥ್ ದಾಸ್ ಗೋಸ್ವಾಮಿ. ಒಂದ್ಸಲಿ ಏನು ಮಾಡ್ತಾ ಇರ್ತಾರೆ, ರಘುನಾಥ್ ದಾಸ್ ಗೋಸ್ವಾಮಿಗಳು ರಾಧಾಕುಂಡದ ಹತ್ರ ಅವರು ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಯಾವಾಗ ಜಪ ಮಾಡ್ತಾ ಇರ್ತಾರೆ, ಅವರ ಜಪದಲ್ಲಿ ಅವರು ಪೂರ್ಣ ಮಗ್ನರಾಗಿ ಭಗವಂತನ ಚಿಂತನೆಯಲ್ಲಿರ್ತಾರೆ. ಅವ್ರಿಗೆ ವೃಂದಾವನದ ಬಿಸಿ ಮಳೆ ಯಾವುದೇ ರೀತಿಯಾದಂತಹ ತಾಪಕ್ಕೂ ಸಹ ಅವ್ರು ಏನಾಗಿರಲ್ಲ, ಅವ್ರಿಗೆ ಮೈ ಮೇಲೆ ಅವ್ರಿಗೆ ಪ್ರಜ್ಞೆನಿರಲ್ಲ. ಆ ರೀತಿ ಎಷ್ಟೋ ದಿನಗಳ ಕಾಲ ಕೂತ್ಕೊಬಿಟ್ಟಿದ್ದಾರೆ. ಅವ್ರು ಎಲ್ಲಿ ಕೂತಿದ್ದಾರೆ ಆ ಜಾಗ ಪೂರ್ತಿ ಒದ್ದೆ ಆಗ್ಬಿಟ್ಟಿದೆಯಂತೆ. ಇದನ್ನ ಯಾವಾಗ ಶ್ರೀಮತಿ ರಾಧಾರಾಣಿ ಅವರು ದೂರದಿಂದ ನೋಡ್ತಾರೆ, ಅವ್ರಿಗೆ ಬೇಜಾರಾಗತ್ತಂತೆ. ನನ್ನ ಭಕ್ತ ಇಲ್ಲಿ ಕೂತ್ಕೊಂಡು ಬಿಸಿಲಲ್ಲೇ ಮಳೆ ಬರ್ತಾ ಇದೆ ಆದರೂ ಸಹ ಜಪ ಮಾಡ್ತಾ ಇದ್ದಾರಲ್ಲ ಅಂತ ಏನು ಮಾಡ್ತಾರಂತೆ ಅಂದರೆ, ಒಂದು ಟವಲ್ನ ಅವ್ರಿಗೆ ಹಿಡ್ಕೊಂಡು ರಾಧಾರಾಣಿ, ಸ್ವತಃ ರಾಧಾರಾಣಿ, ಭಗವಂತನ ಶಕ್ತಿ ರಾಧಾರಾಣಿ ಏನು ಮಾಡ್ತಾರೆ ಅಂತಂದರೆ ಹಿಂಗೆ ಹಿಡ್ಕೊಂಡು ಅವ್ರಿಗೆ ಆ ಬಿಸಿಲು ಮಳೆಯಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರಂತೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರಂತೆ. ಯಾವಾಗ ರಾಧಾರಾಣಿಯವರು ಈ ಭಗವಂತನ ಮಂತ್ರ ಕೇಳ್ತಾ ಕೇಳ್ತಾ ಅವರು ಸಹ ಮಗ್ನರಾಗ್ಬಿಡ್ತಾರಂತೆ. ಅವರು ಸಹ ಎಲ್ಲಿ ನಿಂತಿದ್ದಾರೆ ಅಲ್ಲೇ ನಿಂತ್ಕೊಬಿಡ್ತಾರಂತೆ. ಇದನ್ನ ಯಾವಾಗ ಸನಾತನ ಗೋಸ್ವಾಮಿಗಳು ದೂರದಿಂದ ನೋಡ್ತಾರೆ, ಅವ್ರಿಗೆ ಅಲ್ಲಿ ದೃಶ್ಯ ಕಾಣುತ್ತೆ. ಯಾಕಂದ್ರೆ ಭಗವಂತನ ಶುದ್ಧ ಭಕ್ತರು ಅವರು, ಭಗವಂತನ ಶಕ್ತಿಗಳೇ. ಅವರು ಕಾಣುತ್ತಂತೆ ರಾಧಾರಾಣಿಗಳು ರಘುನಾಥ್ ದಾಸ್ ಗೋಸ್ವಾಮಿಗಳಿಗೆ ಈ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇರುವಂಥದ್ದು. ಯಾವಾಗ ಹಿಂಗೆ ನೋಡ್ಬಿಟ್ಟು ಸನಾತನ ಗೋಸ್ವಾಮಿಗಳು ನೋಡ್ತಾರೆ, ಅಲ್ಲಿಂದ ರಾಧಾರಾಣಿಗಳು ಅಲ್ಲಿಂದ ಹೋಗ್ತಾರೆ. ಈ ವಿಚಾರನ ರಘುನಾಥ್ ದಾಸ್ ಗೋಸ್ವಾಮಿಗೆ ಹೇಳ್ತಾರಂತೆ. ಈ ರೀತಿ ರಾಧಾರಾಣಿ ಸ್ವತಃ ಬಂದು ನೀನು ಜಪ ಮಾಡಬೇಕಾದ್ರೆ ಏನು ಮಾಡಿದ್ರು, ನಿನ್ನ ಮೇಲೆ ಅವರು ಈ ರೀತಿ ಮಳೆ ಮತ್ತೆ ಬಿಸಿಲಿಂದ ಇದು ಮಾಡಿದ್ರು ಅಂತ. ಅದನ್ನ ಯಾವಾಗ ರಘುನಾಥ್ ದಾಸ್ ಸ್ವಾಮಿ ಕೇಳ್ತಾರೆ, ಅಲ್ಲಿ ರಾಧಾರಾಣಿದು ಹೆಜ್ಜೆ ಇರುತ್ತಂತೆ. ಆ ಹೆಜ್ಜೆ ಮೇಲೆ ಅವರೆಲ್ಲ ಈ ರೀತಿ ಕುರುಳಾಡಿ ರಾಧಾರಾಣಿದು ಕೃಪೆ ತಗೋತಾರಂತೆ. ಈ ವಿಚಾರ ಎಲ್ಲ ಗೋಸ್ವಾಮಿಗಳಿಗೂ ಗೊತ್ತಾಗತ್ತಂತೆ. ಸೊ ನಮಗೆ ಇದು ತುಂಬಾ ವರ್ಷ ಏನಾಗಿಲ್ಲ, ಈಗ 400 ಅಥವಾ 500 ವರ್ಷಗಳ ಹಿಂದೆ ನಡೆದಿರುವಂತಹ ಸಂಗತಿ. ಮತ್ತೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದು ಯಾರು ಅಂತಂದ್ರೆ ತುಕಾರಾಮ್ ಮಹಾರಾಜರು ಅಲ್ವಾ. ತುಕಾರಾಮ್ ಮಹಾರಾಜರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಯಾವಾಗ ಅವರು ಭಗವಂತನ ಜೊತೆ, ಭಗವಂತನ ಸಂಗಡಿಗರ ಜೊತೆ ಭಗವಂತನ ನಾಮ ಜಪ ಮಾಡ್ತಾ ಇರ್ತಾರೆ, ಗೋಲೋಕದಿಂದ ಭಗವಂತನೇ ಬಂದು ಅದನ್ನ ಖುದ್ದಾಗಿ ಎಲ್ಲರೂ ನೋಡಿದ್ದಾರೆ. ಎಷ್ಟು 1000 ಜನ ಇದ್ರು ಎಲ್ಲರೂ ನೋಡಿ ಭಗವಂತ ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು, ಭಗವಂತನ ದೂತರು ಬಂದು ಅವ್ರನ್ನ ಕರ್ಕೊಂಡು ಏನ್ ಮಾಡ್ತಾರೆ, ಅವ್ರ ಜೊತೆ ಹೋಗ್ತಾರೆ. ಇದು ಭಗವಂತಂದು ರೆಸಿಪ್ರೊಕೇಶನ್. ಯಾವಾಗ ನಾವು ಮಾಡುವಂತಹ ಆಧ್ಯಾತ್ಮಿಕ ಜೀವನದಲ್ಲಿ ನಾವೇನು ಜಪ ಆಗಿರ್ಬೋದು ಅಥವಾ ನಾವೇನು ಭಗವಂತನ ಸೇವೆ ಮಾಡ್ತೀವಲ್ವಾ, ಯಾವ ಮಟ್ಟದಲ್ಲಿ ಮಾಡ್ತೀವಿ ಆ ಮಟ್ಟದಲ್ಲಿ ಭಗವಂತ ನಮ್ಗೆ ಏನ್ ಮಾಡ್ತಾನೆ, ರೆಸಿಪ್ರೊಕೇಟ್ ಮಾಡ್ತಾನೆ ಅನ್ನೋದು ನಾವು ಒಂದು ವಿಚಾರ ಅರ್ಥ ಮಾಡಿದೀವಿ. ಎರಡನೇ ವಿಚಾರ ನಾವೇನ್ ಚರ್ಚೆ ಮಾಡಿದ್ರಿ, ಒಂದು ನಾಮಸೇವಾ, ಇನ್ನೊಂದು
ವೈಷ್ಣವರ ಸೇವೆ. ಈ ವೈಷ್ಣವರ ಸೇವೆಯಿಂದ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಅವರ ಕೃಪೆ ಸಿಗುತ್ತೆ. ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಬಂದ್ಬಿಡೋದು ಓಕೆ, ನಾವು ಭಕ್ತರ ಕೃಪೆ ಸಿಕ್ತು ನಾವು ಬಂದ್ವಿ, ಬಟ್ ಆದರೆ ಇದರಲ್ಲಿ ಲಾಂಗ್ ಜರ್ನಿ ಇದೆಯಲ್ಲ, ಇದನ್ನು ಸಸ್ಟೈನ್ ಮಾಡಬೇಕಲ್ಲ ನಾವು ಜರ್ನಿನ. ಇದಕ್ಕೆ ಏನು ಬೇಕು ಅಂತಂದರೆ ಭಗವಂತನ ಭಕ್ತರ ಕೃಪೆ ಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು, ಭಗವಂತನ ಭಕ್ತರ ಸೇವೆನ ನಾವು ತುಂಬ ಚೆನ್ನಾಗಿ ಮಾಡಬೇಕು. ಇವತ್ತೆಲ್ಲರೂ ಬಂದಿದ್ದೀರಿ, ಇವತ್ತು ನೀವೆಲ್ಲರೂ ಶ್ರವಣ ಮಾಡ್ತಾ ಇದ್ದೀರಿ. ಇದನ್ನು ಶ್ರೀಲ ಪ್ರಭುಪಾದರು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಭಾಗವತದ್ದು. ಇಲ್ಲಿ ಏನು ಕೂತ್ಕೊಂಡು ಕೇಳ್ತೀರಲ್ಲ, ಇದನ್ನೂ ಸಹ ನೀವು ಪ್ರಭುಪಾದರಿಗೆ ಮಾಡಿರುವಂತಹ ಸೇವೆ. ಒಂದ್ಸತಿ ಪ್ರಶ್ನೆ ಮಾಡ್ತಾರಂತೆ, ಪ್ರಭುಪಾದ್ ನೀವು ಹೇಳಿ ಯಾವುದು ಬೆಸ್ಟ್ ಸರ್ವಿಸ್ ನಮ್ಮ ಪರಂಪರೆಗೆ, ನಾವು ನಮ್ಮ ಆಚಾರ್ಯರುಗಳಿಗೆ ನಾವು ಬೆಸ್ಟ್ ಸರ್ವಿಸ್ ಮಾಡ್ಬೋದು ಅಂದರೆ ಯಾವ ಸೇವೆ? ಲೈಕ್ ಯಾರಾದರೂ ಹೇಳ್ಬೋದಾ ಬೆಸ್ಟ್ ಸೇವೆ? ಈ ಸೇವೆಗಿಂತ ಇನ್ಯಾವ ಸೇವೆನೂ ಇಲ್ಲ, ನಮ್ಮ ಆಚಾರ್ಯರು ಎಲ್ಲರೂ ತೃಪ್ತರಾಗ್ತಾರೆ ಅಂತಂದರೆ ಆ ಸೇವೆ ಯಾವುದು ಅಂತ ಯಾರಾದರೂ ಹೇಳ್ಬೋದಾ? ಗೆಸ್ ಮಾಡ್ಬೋದಾ? ಹಾಂ, ಶ್ರವಣ, ಪ್ರಚಾರ, ಶ್ರವಣ, ಪ್ರಭು ಪ್ರಚಾರ ಅಂದ್ರೆ ಇನ್ಯಾರು ಇದ್ದಾರೆ? ಭಾಗವತಂ ಕ್ಲಾಸ್ ಕೇಳೋದು ವೈಷ್ಣವರ ಸೇವೆ. ಬಟ್ ಆದರೆ ಪ್ರಭುಪಾದರು ಏನು ಹೇಳ್ತಾರೆ ಅಂತಂದರೆ, ಪ್ರತಿದಿನ ನಿಮ್ಮ 16 ಮಾಲೆ ಜಪ ಮಾಡಿದ್ರೆ ಇದು ನೀವು ಪರಂಪರೆಗೆ ಮತ್ತು ಆಚಾರ್ಯರಿಗೆ ಮಾಡುತ್ತಿರುವಂತಹ ಅತಿ ದೊಡ್ಡ ಸೇವೆ. ಇದು ಟಾಪ್ ಮೋಸ್ಟ್. ನೆಕ್ಸ್ಟು ನಾವು ಪ್ರಚಾರ ಆಗಿರ್ಬೋದು, ಈಗ ಭಾಗವತ ಶ್ರವಣ ಕೇಳ್ಬೋದು. ಮತ್ತೆ ಪ್ರಭುಪಾದ ಹೇಳ್ತಾರಂತೆ, ಒಂದ್ಸತಿ ಕೇಳ್ತಾರಂತೆ, ಪ್ರಭುಪಾದ್ ಜಪನ ಯಾವ ಥರ ಮಾಡಬೇಕು ಅಂತ. ಅದಕ್ಕೆ ಪ್ರಭುಪಾದರು ಮತ್ತೆ ವಿಚಾರ ಹೇಳ್ತಾರೆ ಅಂತ, ಏನಂದರೆ 3 ವಿಚಾರ ಹೇಳ್ತಾರಂತೆ. ಜಪ ಮಾಡಬೇಕಾದ್ರೆ ಪ್ರಭುಪಾದರದು 3 ವಿಚಾರ ಅಂತೆ. ಮೊದಲನೇ ವಿಚಾರ ಏನಂತಂದರೆ ಲಿಸನ್, ಎರಡನೇ ವಿಚಾರ ಏನಂದರೆ ಲಿಸನ್, ಮೂರನೇ ವಿಚಾರ ಏನಂದರೆ ಲಿಸನ್. ಜಪ ಮಾಡಬೇಕಾದ್ರೆ ನಾವೇನು ಜಪ ಮಾಡ್ತೀವಲ್ಲ ಅದನ್ನು ಕೇಳಬೇಕು. ಇದು ಪರಂಪರೆಗೆ ನಾವು ಮಾಡುವಂತಹ ದೊಡ್ಡ ಸರ್ವಿಸ್. ಇದು ನಮ್ಮ ಕಂಪ್ಲೀಟ್ ಪರಂಪರೆಗೆ ಮಾಡುವಂಥ ದೊಡ್ಡ ಸರ್ವಿಸ್. ನಮ್ಮ ಪ್ರತಿ ದಿನದ 16 ಮಾಲೆ ನಾವು ಯಾರ್ಯಾರು ಎಷ್ಟೆಷ್ಟು ಮಾಲೆ ತಗೊಂಡಿದ್ರೆ ಅಷ್ಟಷ್ಟು ಮಾಲೆ ಕಂಪ್ಲೀಟ್ ಮಾಡುವಂಥದ್ದು ನಮ್ಮ ಪರಂಪರೆಗೆ ಮಾಡುವಂಥ ದೊಡ್ಡ ಸೇವೆ. ಯಾಕೆ ವೈಷ್ಣವರ ಸೇವೆ ಮಾಡಬೇಕನ್ನೋದಕ್ಕೆ ನರೋತ್ತಮ್ ದಾಸ್ ಠಾಕೂರ್ ಪ್ರಾರ್ಥನಾ ಅನ್ನೋ ಒಂದು ಪುಸ್ತಕದ ಪ್ರೇಯರ್ಸಲ್ಲಿ 2 ವಿಚಾರ ಹೇಳ್ತಾರೆ. ಒಂದು, ತುಮಾರ ಹೃದಯ ಸದಾ ಗೋವಿಂದ ವಿಶ್ರಾಮ್, ಗೋವಿಂದ ಕೋ ಹೇ ನಮೋರ ವೈಷ್ಣವ ಪರ. ನರೋತ್ತಮ್ ದಾಸ್ ಠಾಕೂರ್ ಹೇಳ್ತಾರೆ, ತುಮಾರ ಹೃದಯ ಸದಾ ಗೋವಿಂದ ವಿಶ್ರಾಮ್. ವೈಷ್ಣವ, ನಿನ್ನ ಹೃದಯದಲ್ಲಿ ಭಗವಂತ ಯಾವಾಗಲೂ ಏನು ಮಾಡ್ತಾರೆ? ವಾಸಿಸ್ತಾರೆ. ಬಟ್ ಆದರೆ ಭಗವಂತನ ಹತ್ರ ಹೋಗಿ ಕೇಳಿದ್ರೆ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಗೋವಿಂದಕ್ಕೋ ಹೇನ ಮೋರ ವೈಷ್ಣವ ಪರ. ನಾನು ಎಲ್ಲಿದ್ದೀನಿ ಅಂತಂದರೆ ಭಕ್ತರ ಹೃದಯದಲ್ಲಿದ್ದೀನಿ. ಯಾರು ಶುದ್ಧ ಭಕ್ತರ ಹೃದಯದಲ್ಲಿ ನಾನಿದ್ದೀನಿ, ನಾನು ಅಲ್ಲೇ ಇರೋದು. ಹಾಗಾಗಿ ವೈಷ್ಣವರ ಸೇವೆ ಅಥವಾ ವೈಷ್ಣವರ ಪೂಜೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಜೀವನದಲ್ಲಿ. ಹಾಗಾಗಿ ಆದಷ್ಟು ಎಲ್ಲಿ ನಮಗೆ ಭಗವಂತನ ಸೇವೆ ಸಿಗುತ್ತೆ ಆ ಸೇವೆಗೆ ನಾವೇನು ಮಾಡಬೇಕು, ಯಾವಾಗಲೂ ಕಾತುರರಾಗಿರಬೇಕು ಮತ್ತು ಆ ಸೇವೆನ ನಾವು ಮಾಡಬೇಕು ಅನ್ನೋದು ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ರಘುನಾಥ್ ದಾಸ್ ಗೋಸ್ವಾಮಿ ವಿಚಾರದಿಂದ ಯಾವ ರೀತಿ ಜಪ ಮಾಡಿದ್ರೆ ನಮಗೆ ಭಗವಂತಂದು ಕೃಪೆ ಸಿಗುತ್ತೆ ಅಂತ ಅರ್ಥ ಆಯಿತು. ಯಾವ ರೀತಿ ವೈಷ್ಣವ ಸೇವೆ ಮಾಡಿದ್ರೆ ನಮಗೆ ಭಗವಂತನ ಕೃಪೆ ಸಿಗತ್ತಕ್ಕೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್. ಇನ್ನೊಂದು 5 ನಿಮಿಷ ನಮ್ಮ ಸಮಯ ಆಯಿತು. ಇನ್ನೊಂದು 5 ನಿಮಿಷ ನಾವು ಚರ್ಚೆ ಮಾಡಿ ಇವತ್ತೊಂದು ಕ್ಲಾಸ್ ನಾವು ಇಲ್ಲಿಗೆ ಮುಗಿಸೋಣ. ಇದು ತುಂಬ ಚೆನ್ನಾಗಿರುವಂಥ, ಇಲ್ಲಿ ನೀವೇನು ಇದೊಂದು ಮೂರ್ತಿ ನೋಡ್ತಿರಲ್ಲ, ಈ ಮೂರ್ತಿ ಯಾವುದು ಅಂತಂದರೆ ವೃಂದಾವನದಿಂದ ಒರಿಸ್ಸಾಗೆ ಬಂದಂತಹ ಮೂರ್ತಿ. ಅದನ್ನು ಯಾರು ಪೂಜೆ ಮಾಡ್ತಾ ಇದ್ರು ಅಂತಂದರೆ ಒರಿಸ್ಸಾದಲ್ಲಿ ಇದ್ದಂಥ ಒಬ್ಬರು ಭಗವಂತನ ಪ್ರಿಯ ಭಕ್ತ. ಅವ್ರ ಹೆಸರೇನಂತಂದರೆ ಬ್ರಜಬಂಧು ಮಾಣಿಕ್. ಲೈಕ್ ಹೆಸರೇನು? ಬ್ರಜಬಂಧು ಮಾಣಿಕ್. ಅವರು ಪೂಜೆ ಮಾಡ್ತಿದ್ದಂತಹ ಈ ಒಂದು ಡಿಟಿ ಯಾವುದು ಅಂತಂದರೆ ಗೋಪಾಲ್ ಜೀವ್. ನಾನು ಸಮಯ ತುಂಬ ಕಡಿಮೆ ಇದೆ, ಹಾಗಾಗಿ ಈ ಒಂದು ವಿಚಾರ ನಾನು ಬೇಗನೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ.
ಒರಿಸ್ಸಾದಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದ ಯಾವುದು ಅಂತಂದ್ರೆ ಅದೊಂದು ಗದಾಯಿಗಿರಿ ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದ್ದು ಮೇನ್ ಡೀಟ್ ಯಾವುದು ಅಂತಂದ್ರೆ ಇದು ಗೋಪಾಲ್ ಜೀವ್. ಇಲ್ಲಿ ಒಬ್ರು ಭಕ್ತರು ಇರ್ತಾರೆ. ಯಾರು ಅಂತಂದ್ರೆ ಅವರ ಹೆಸರು ಬ್ರಜಬಂಧು ಮಾಣಿಕ್. ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ಭಗವಂತನ ಸೇವೆಯಲ್ಲಿ ಮತ್ತೆ ಭಗವಂತನ ವಿಚಾರದಲ್ಲಿ ತುಂಬಾನೇ ಆಸಕ್ತಿ ಇರುತ್ತಂತೆ. ಅವರು 7ನೇ ವಯಸ್ಸಲ್ಲೇ ತಮ್ಮ ಎಲ್ಲ ಅಂದರೆ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಮತ್ತೆ ಶ್ರೀಮದ್ ಭಾಗವತಂ ಆಗಿರ್ಬೋದು, ಈ ಎಲ್ಲ ವಿಚಾರದಲ್ಲೂ ಅವರು ತುಂಬ ಪರಿಣಿತರಾಗಿರ್ತಾರೆ. ಮದುವೆ ಆಗುತ್ತೆ, ಮಕ್ಕಳು ಸಹ ಆಗತ್ತೆ. ಅವರು ಟೀಚರ್ ಅಂದರೆ ಗೌರ್ಮೆಂಟ್ ಒಂದು ಪೊಸಿಷನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದ್ಸಲಿ ಅವ್ರ ಮನ್ಸಿಗೆ ಬರುತ್ತೆ, ನಾನು ಈ ಒಂದು ಆಶ್ರಮನ ಬಿಟ್ಟು ನಾನು ಏನು ಮಾಡಬೇಕು, ಭಗವಂತನ ಸೇವೆಗೆ ಪ್ರಚಾರಕ್ಕೆ ಹೋಗಬೇಕು ಅನ್ನೋದು ಒಂದು ವಿಚಾರ ಮಾಡ್ತಾರೆ. ಯಾವಾಗ ಭಗವಂತನ ಸೇವೆ ಮಾಡಬೇಕು ಅಂತ ಮನೆ ಬಿಟ್ಟು ಹೋಗ್ತಾರೋ, ಈ ಒಂದು ಡಿಟಿ ಆಕ್ಚುಲಿ ಅವ್ರೇನು ಪೂಜೆ ಮಾಡ್ತಿರಲ್ಲ ಆ ಡಿಟಿ ಊರು ಬಂದು ಯಾವುದು ಅಂದರೆ ಗದಾಯಿಗಿರಿ. ಆ ಗದಾಯಿಗಿರಿಗೂ ಮತ್ತು ಅವರಿದ್ದಂಥ ಜಾಗಕ್ಕೂ ಒಂದು 30 ಕಿಲೋಮೀಟರ್ ದೂರ ಇರುತ್ತಂತೆ. ಯಾವಾಗ ನಾನು ಆಕ್ಚುಲಿ ಮನೆ ಬಿಡೋಕ್ಕಿಂತ ಮುಂಚೆ ನಾನೇನು ಮಾಡಬೇಕು, ಒಂದ್ಸಲ ಗೋಪಾಲ್ ಜೀವ್ದು ಒಂದ್ಸಲಿ ದರ್ಶನ ಮಾಡಬೇಕಂತ ಅವ್ರು ಏನು ಮಾಡ್ತಾರೆ, ಇಲ್ಲಿಗೆ ಪ್ರಯಾಣ ಶುರು ಮಾಡ್ತಾರೆ. ಪ್ರಯಾಣ ಯಾವಾಗ ಶುರು ಮಾಡ್ತಾರೆ, ಬೆಳಗ್ಗೆ ಶುರು ಮಾಡಿ ಸಾಯಂಕಾಲ 28 ಕಿಲೋಮೀಟರ್ ಅವರು ನಡ್ಕೊಂಡು ಅಲ್ಲೊಂದು ಪಂಚವಳ್ಳಿ ಅಂತ ಒಂದು ಊರಿರುತ್ತೆ. ಆ ಪಂಚವಳ್ಳಿ ಊರಿಗೆ ಅವ್ರು ಏನು ಮಾಡ್ತಾರೆ, ಅವ್ರು ಹೋಗ್ತಾರೆ. ಆ ಊರಿಗೆ ದಾಟಬೇಕು ಅಂತಂದ್ರೆ ಅಲ್ಲೊಂದು ದೊಡ್ಡ ಒಂದು ನದಿ ಹರಿತಾ ಇರುತ್ತಂತೆ. ಬಟ್ ಆದರೆ ಆ ನದಿ ಆ ಕಡೆ ನೋಡಿದ್ರೆ ಎಲ್ಲ ಮನೆಗಳದು ಲೈಟ್ ಕಾಣುತ್ತಲ್ಲ, ಫಾರ್ ಎಕ್ಸಾಂಪಲ್ ದೂರದಲ್ಲಿ ಕಾಣುತ್ತಲ್ಲ, ಆ ರೀತಿ ಕಾಣ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತಂತೆ, ನಾನು ಅಲ್ಲಿಗೆ ರೀಚ್ ಆಗ್ಬೇಕು ಇವತ್ತು ಅಂತ. ಯಾವಾಗ ಅಲ್ಲಿಗೆ ಅವರು ನದಿ ದಾಟಬೇಕು ಅಂದ್ಕೋತಾರಲ್ಲ, ನದಿ ದಾಟಬೇಕು ಅಂತಂದ್ರೆ ಚೆಕ್ ಮಾಡಬೇಕಲ್ಲ ಎಷ್ಟು ಆಳ ಇದೆ ಅಂತ. ಹೋಗ್ಬಿಟ್ಟು ಚೆಕ್ ಮಾಡ್ತಾರಂತೆ, ತುಂಬ ಆಳ ಇದೆ, ನಾನು ಅದನ್ನ ಟ್ರಾವೆಲ್ ಮಾಡೋಕ್ಕಾಗಲ್ಲ ಇವತ್ತು ಅನ್ನೋದು ಅವ್ರಿಗೊಂದು ವಿಚಾರ ಗೊತ್ತಾಗತ್ತಂತೆ. ಅದಾದಮೇಲೆ ಅವ್ರು ಯೋಚನೆ ಮಾಡ್ತಾರಂತೆ, ನಾನೇನು ಮಾಡ್ತೀನಿ ಇವತ್ತು, ಗೋಪಾಲ್ ಜೀವ್ದು ವಿಚಾರ ಇಷ್ಟೇ ಇರಬೇಕೇನೋ, ನಾನೇನು ಮಾಡ್ತೀನಿ ಇವತ್ತು, ನಾನು ಈ ದಡದಲ್ಲೇ ನಾನು ವಿಶ್ರಾಂತಿ ಪಡಿತೀನಿ ಅಂತ ವಿಚಾರ ಮಾಡ್ತಾರಂತೆ. ಯಾವಾಗ ಆ ರೀತಿ ವಿಚಾರ ಮಾಡ್ತಾ ಇರ್ತಾರೆ, ಎಲ್ಲೋ ದೂರದಲ್ಲಿ ಒಂದು ವಾಯ್ಸ್ ಕಾಣತ್ತಂತೆ. ಏನಂತಂದ್ರೆ, ನೀನು ಏನು ಆ ಕಡೆ ಲೈಕ್ ಒಂದು ಮನೆಗಳು ನೋಡ್ತಿದ್ರಲ್ಲ, ಆ ಮನೆ ಯಾವುದು ಅಂತಂದ್ರೆ ಅದು ನೀವೇನು ಅನ್ಕೊಂಡಿದ್ರೆ ಅದೇ ಊರು, ಪಂಚಹಳ್ಳಿನೇ ಅದು. ನೀವೇನು ಮಾಡಿ, ನಾನು ಮುಂದೆ ಹೋಗ್ತೀನಿ, ನಾನು ಹಿಂದೆ ನೀವೇನು ಮಾಡಬೇಕು ಬರಬೇಕು ಅಂತ ಹೇಳ್ತಾರಂತೆ. ಸೊ ಬ್ರಜಬಂಧು ಮಾಣಿಕ್ ಏನು ಮಾಡ್ತಾರೆ ಅಂತಂದ್ರೆ, ಸರಿ ಆಯಿತು, ಯಾರೋ ಒಬ್ರು ನನಗೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ, ಇದು ನನ್ನ ಪ್ರಕಾರ ಗೋಪಾಲ್ ಜೀವನೇ ಯಾರೋ ನನಗೆ ಸಹಾಯ ಮಾಡಕ್ಕೆ ಕಳಿಸಿರಬೇಕು ಅಂತ ಏನು ಮಾಡ್ತಾರೆ, ಅವ್ರನ್ನ ಫಾಲೋ ಮಾಡ್ತಾರಂತೆ. ಆ ನದಿ ದೊಡ್ಡ ನದಿ, ಲೈಕ್ ಇವತ್ತು ಇದೆ, ನೀವು ಪಂಚಹಳ್ಳಿ ಆ ಪ್ರಾಂತ್ಯಕ್ಕೆ ಹೋದ್ರೆ ನೀವು ಅಲ್ಲಿ ನೋಡ್ಬೋದು, ದೊಡ್ಡ, ಅದನ್ನು ಕ್ರಾಸ್ ಮಾಡೋಕ್ಕಲ್ಲ ಅಷ್ಟು ಸುಲಭವಾಗಿ. ಆ ರಾತ್ರಿ ಏನಿರುತ್ತೋ ಗೊತ್ತಿಲ್ಲ, ಬಟ್ ಆದರೆ ಇಬ್ಬರು ಕ್ರಾಸ್ ಮಾಡಿಬಿಡ್ತಾರಂತೆ. ಕ್ರಾಸ್ ಮಾಡಿ ಆ ವ್ಯಕ್ತಿಗೆ ಇವರು ಥ್ಯಾಂಕ್ಸ್ ಹೇಳ್ಬೇಕಲ್ಲ, ಹೆಲ್ಪ್ ಮಾಡಿದ್ದಾರೆ. ನೋಡಿದ್ರೆ ಆ ವ್ಯಕ್ತಿ ಇಲ್ಲ, ಅವರೆಲ್ಲೋ ಹೊಟ್ಟೋಗಿದ್ದಾರೆ. ಸರಿ ಆಯಿತು, ಇವತ್ತೊಂದು ಇಷ್ಟೇ ಅಂತ ಅಲ್ಲಿ ಹೋಗಿ ಅವರು ಅವತ್ತು ತಂಗ್ತಾರೆ. ಅಲ್ಲಿಂದ ಗದಾಯಿಗಿರಿಗೆ ಇನ್ನು ಸ್ವಲ್ಪ ಕಿಲೋಮೀಟರ್ ಅವರು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಈ ಗದಾಯಿಗಿರಿಲಿ ಈ ಟೆಂಪಲ್ ಇದೆಯಲ್ಲ, ಗೋಪಾಲ್ ಜೀವ್ ಟೆಂಪಲ್ ಇದೆಯಲ್ಲ, ಇದ್ರದ್ದೊಂದು ಸ್ಟ್ಯಾಂಡರ್ಡ್ ಟೈಮ್ ಇದೆ. ಏನಂತಂದರೆ ಬೆಳಗ್ಗೆ ಶುರು ಮಾಡಿದ್ರೆ 5:30, 12 ಗಂಟೆಗೆ ಶಾರ್ಪ್ ಕ್ಲೋಸ್, ಮತ್ತೆ ಸಾಯಂಕಾಲ. ಆ ದಿನ ಏನಾಗುತ್ತೆ, ಇವರು ಟ್ರಾವೆಲ್ ಮಾಡಬೇಕಾಗಿರುತ್ತೆ, ಏನು ಊಟನೂ ಸಹ ಮಾಡಿರಲ್ಲ, ಟ್ರಾವೆಲ್ ಮಾಡ್ತಾ ಇರ್ತಾರೆ. ಬಟ್ ಆದರೆ ಅದು ತುಂಬ ಸಮಯ ಆಗ್ಬಿಟ್ಟಿದೆ, ಅಂದರೆ 2-3 ಅವರ್ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಆದರೆ ಆ ದಿನ ಏನಾಗಿದೆ ಅಂತಂದರೆ, ಗೋಪಾಲ್ ಜೀವ್ದು ಏನು ಆ ಟೆಂಪಲ್ದು ಬೀಗ ಇದೆಯಲ್ಲ, ಆ ಬೀಗನೇ ಕಾಣೆ ಆಗ್ಬಿಟ್ಟಿದೆ ಅಂತೆ. ಅವ್ರು ಲಾಕೇ ಮಾಡೋಕ್ಕಾಗ್ತಿಲ್ಲ. 2 ಅವರ್ ಏನು ಮಾಡ್ತಾ ಇದ್ದಾರೆ, ಕಂಪ್ಲೀಟಾಗಿ ಆ ಬೀಗ ಎಲ್ಲಿದೆ ಅಂತ ಅವರು ಚೆಕ್ ಮಾಡ್ತಾ ಇದ್ದಾರೆ, ಟೆಂಪಲ್ ಓಪನ್ ಆಗಿದೆ. ಎರಡನೇ ವಿಚಾರ, ಪ್ರಸಾದ ಮಾಡಿರ್ತಾರೆ, ಭೋಗ ಮಾಡಿರ್ತಾರಲ್ವ, ಯಾವತ್ತೂ ಭೋಗ ಕೆಳಗೆ ಬಿದ್ದು ಹೊಡೆದೇ ಹೋಗಿಲ್ವಂತೆ. ಆ ದಿನ ಏನಾಗಿದೆ, ಪೂಜಾರಿ ಭೋಗನ ಎಲ್ಲ ಇಟ್ಟರೆ ಎಲ್ಲ ಕಂಪ್ಲೀಟ್ ಪಾತ್ರೆಗಳೆಲ್ಲ ಹೊಡೆದು ಏನಾಗಿದೆ, ಅಲ್ಲಿಂದ ಎಲ್ಲ ಇದ್ದಂತಹ ಪ್ರಸಾದ ಅಂದರೆ
ಏನಾಗಿದೆ, ಬಿದ್ದೋಗಿದೆ. ಯಾಕೆ ಹಿಂಗಾಗ್ತಿದೆ ಅಂತ ಆ ಕಡೆ ಹೋಗಿ ನೋಡ್ತಾರಂತೆ. ಅಲ್ಲಿ ಬ್ರಜಬಂಧು ಮಾಣಿಕ್ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ನಡ್ಕೊಂಡು ಬರ್ತಾ ಇದ್ರಂತೆ. ಆ ಪೂಜಾರಿ ಇವತ್ತು ಈಗಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಆ ಪೂಜಾರಿ ಹೇಳ್ತಾರಂತೆ, ಯಾವತ್ತೂ ಆಗದೆ ಇರುವಂಥದ್ದು ಇವತ್ತೇನಾಗಿದೆ, ಕೀ ಹಾಳೋಗಿದೆ, ಮತ್ತೆ ಅದೇ ಜಾಗದಲ್ಲಿ ಕೀ ನೋಡಿದ್ರೆ ಮತ್ತೆ ಅವ್ರು ಬಂದ್ಮೇಲೆ ಕೀ ಅಲ್ಲಿದೆ. ಪ್ರಸಾದ ಎಲ್ಲ ಒಡೆದೋಗಿದೆ, ಮತ್ತೆ ಆ ಕೋಣೆಗೆ ಹೋಗಿ ನೋಡಿದ್ರೆ ಎಲ್ಲ ಪ್ರಸಾದ ಹಂಗೆ ಇದೆ. ಇದು ಅವ್ರಿಗೆ ತುಂಬಾನೇ, ಪೂಜಾರಿಗಳಿಗೆ ತುಂಬಾನೇ ಶಾಕ್ ಆಗತ್ತಂತೆ. ಆಗ ಅವರೊಂದು ಯೋಚನೆ ಮಾಡ್ತಾರಂತೆ. ಆ ಬ್ರಜಬಂಧು ಮಾಣಿಗೆ ಹೇಳ್ತಾರಂತೆ, ನೀವು ತುಂಬ ಶುದ್ಧ ಭಕ್ತರು, ಭಗವಂತನ ಭಕ್ತರು, ನೀವು ಯಾವಾಗಲೂ ಭಗವಂತನ ಚಿಂತನೆ. ಅದಕ್ಕೆ ಏನು ಮಾಡಿದ್ದಾನೆ ಭಗವಂತ, ಯಾಕಂದರೆ ಅವರು ಮನೆ ಬಿಟ್ಟು ಹೋಗಬೇಕಾದ್ರೆ, ನಾನು ಈ ಒಂದು ಆಧ್ಯಾತ್ಮಿಕ ಜೀವನ ಕಂಪ್ಲೀಟ್ ನಾನು ಸರೆಂಡರ್ ಆಗಬೇಕು ಅಂತ ಏನು ಅನ್ಕೊಂಡು ಈ ಮನೆ ಬಿಟ್ಟು ಹೋಗಬೇಕಾದ್ರೆ ನಾನು ಏನು ಮಾಡಬೇಕು, ನಂದು ಇಷ್ಟ ಡಿಇಟಿ ಈ ಗೋಪಾಲ್ ಜೀವದ ಒಂದು ದರ್ಶನ ಮಾಡಬೇಕು ಅನ್ನೋದು ಒಂದು ಇಚ್ಛೆ ಇದ್ದೇ ಇರುತ್ತಂತೆ. ಮತ್ತೆ ಅವ್ರ ಹತ್ರ ಪರ್ಮಿಷನ್ ಕೇಳಬೇಕಿರುತ್ತಂತೆ. ನಾನು ಏನು ಈ ಥರ ವಿಚಾರ ಮಾಡಿದ್ದೀನಿ, ನಾನು ಸನ್ಯಾಸ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಅವ್ರು ವಿಚಾರ ಮಾಡಿ ಅವ್ರ ಅಪ್ರೂವ್ ಕೊಟ್ಟರೆ ನಾನೇನು ಮಾಡ್ತೀನಿ, ನಾನು ಈ ವಿಚಾರ ಮಾಡ್ತೀನಿ ಅಂತ. ಈ ವಿಚಾರನ ಯಾರು ಪೂಜಾರಿ ಇದ್ರಲ್ಲ ಗೋಪಾಲ್ ಜೀವ್ ಟೆಂಪಲಲ್ಲಿ ಗದಗಿರಿಯಲ್ಲಿ, ಆ ಪೂಜಾರಿ ಅವ್ರಿಗೆ ಹೇಳ್ತಾರಂತೆ. ಆ ಹೇಳಿದ ತಕ್ಷಣ ಅವತ್ತು ಕಂಪ್ಲೀಟ್ ಮಾನಸಚರಿತ, ರಾಮಚಂದ್ರ ಮಾನಸಚರಿತ ಪುಸ್ತಕ ಇದೆಯಲ್ಲ, ಆ ಪುಸ್ತಕನ ಅವತ್ತು ಕಂಪ್ಲೀಟ್ ಎಲ್ಲರೂ ಕೂತ್ಕೊಂಡು ಅವತ್ತು ಬ್ರಜಬಂಧು ಮಾಣಿಕ್ ಏನು ಮಾಡ್ತಾರಂತಂದರೆ ಕಂಪ್ಲೀಟ್ ಕ್ಲಾಸ್ ಕೊಡ್ತಾರಂತೆ. ಆ ದಿನದಿಂದ ಬ್ರಜಬಂಧು ಮಾಣಿಕ್ ಏನು ಮಾಡ್ತಾರಂತೆ ಅಂದರೆ, ಆ ನೇಮ್ ಇತ್ತಲ್ಲ ಬ್ರಜಬಂಧು ಮಾಣಿಕ್, ಆ ಬ್ರಜಬಂಧು ಮಾಣಿಕ್ ನೇಮ್ನ ಗೌರ ಗೋಪಾಲನಂದ ದಾಸ ಅಂತ ಅವರು ಚೇಂಜ್ ಮಾಡ್ಕೋತಾರಂತೆ. ಅದು ಯಾರು ಮುಂದೆ ಅಂತಂದರೆ ಅದು ನಮ್ಮ ಪರಂಪರೆಯಲ್ಲಿ ಬಂದಂತಹ ಶ್ರೀಮದ್ ಗೌರ್ ಗೋವಿಂದ ಸ್ವಾಮಿ. ಇದು ಕಂಪ್ಲೀಟ್ ವಿಚಾರ ಕೃಷ್ಣ ಲಿಂಗಿತ ವಿಗ್ರಹ ಅಂತ ಒಂದು ವಾಲ್ಯೂಮ್ ಇದೆ. ಆ ವಾಲ್ಯೂಮಲ್ಲಿ ನಮ್ಗೆ ಈ ವಿಚಾರ ಕೊಟ್ಟಿದ್ದಾರೆ. ಅಂದರೆ ಒಬ್ಬರು ಭಗವಂತನ ಭಕ್ತರು ಅವರ ಮನಸ್ಸಲ್ಲಿ ಏನು ಇಚ್ಛೆ ಇದೆಯಲ್ಲ, ಅವ್ರದ್ದು ಇಚ್ಛೆ ಮತ್ತು ಅವ್ರದ್ದು ರಿಮೆಂಬರೆನ್ಸ್ ಅಷ್ಟು ಪ್ಯೂರ್ ಆಗಿದ್ದರೆ ಭಗವಂತ ಏನು ಮಾಡ್ತಾನೆ, ಪ್ರತಿ ಹೆಜ್ಜೆಲೂ ನಮ್ಮ ಜೊತೆ ನಿಂತ್ಕೋತಾನಂತೆ. ಆ್ಯಕ್ಚುಲಿ ಇನ್ನೆರಡು ಶ್ಲೋಕ ಇದೆ, ಬಟ್ ಆದರೆ ಸಮಯ ಇಲ್ಲ. ಹಂಗಾಗಿ ಇವತ್ತೊಂದು ವಿಚಾರನ ನಾವು ಇಲ್ಲಿಗೆ ಶುರು ಮಾಡೋಣ, ಇವತ್ತೊಂದು ಸ್ಟಾಪ್ ಮಾಡೋಣ. ಇವತ್ತೊಂದು ವಿಚಾರ ನಾವೇನು ಅರ್ಥ ಮಾಡ್ಕೊಂಡ್ವಿ, ಭಗವಂತಂದು ರಿಮೆಂಬರೆನ್ಸ್. ಅದಕ್ಕೆ ನಾವೇನು ಮಾಡಬೇಕು, ನಾಮ ಜಪ ಮತ್ತು ವೈಷ್ಣವರ ಸೇವಾ. ನಾಮ ಜಪ ಹೆಂಗೆ ಮಾಡಬೇಕು, ಸನಾತನ ಗೋಸ್ವಾಮಿಗಳು ಕೊಟ್ಟಂತಹ ವಿಚಾರನ ನಾವು ಚಿಂತನೆ ಮಾಡಿ ನಾವು ಮಾಡಬೇಕು. ವೈಷ್ಣವರ ಸೇವೆನೂ ಮಾಡಬೇಕು. ಅದಕ್ಕೆ ವೈಷ್ಣವರ ಸೇವೆಗೆ ನಾವೇನು ಮಾಡಿದ್ವಿ, ಗೌರ್ ಗೋವಿಂದ ಸ್ವಾಮಿ ವಿಚಾರನ ನಾವು ಅರ್ಥ ಮಾಡ್ಕೊಂಡ್ವಿ. ರಘುನಾಥ್ ದಾಸ್ ಗೋಸ್ವಾಮಿ ವಿಚಾರ ನಾವೇನು ಅರ್ಥ ಮಾಡ್ಕೊಂಡ್ವಿ, ಯಾವ ರೀತಿ ಶುದ್ಧ ನಾಮ ಜಪ ಮಾಡಿದ್ರೆ ಭಗವಂತ ನಮ್ಮ ಜೊತೆನೆ ಇರ್ತಾರೆ ನಾವು ಅರ್ಥ ಮಾಡ್ಕೊಂಡ್ರಿ. ಇಷ್ಟನ್ನು ಹೇಳ್ತಾ ಇವತ್ತೊಂದು ಕ್ಲಾಸ್ನ ನಾವು ಇಲ್ಲಿಗೆ ಶುರು ಮಾಡೋಕ್ಕಿಂತ ಮುಂಚೆ ಆಚಾರ್ಯರದ ಇನ್ಸ್ಟ್ರಕ್ಷನ್ಸ್ ನಮ್ಗೆ ಯಾವಾಗಲೂ ಬೇಕಂತೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳದು ಫೈನಲ್ ಇನ್ಸ್ಟ್ರಕ್ಷನ್ 3 ವಿಚಾರ ಇತ್ತಂತೆ. ಏನಂತಂದರೆ, ಆಧ್ಯಾತ್ಮಿಕ ಜೀವನಕ್ಕೆ ಬರ್ತೀವಿ, ಬಟ್ ಆದರೆ ಇಲ್ಲಿ ನಾವು ಹೀರೋಗಳಾಗಬೇಕು ಅಂತ ಯಾವತ್ತೂ ಯೋಚನೆ ಮಾಡಬಾರ್ದಂತೆ. ಆದರೆ ನಾವು ಏನು ಯೋಚನೆ ಮಾಡ್ಬೇಕಂತಂದರೆ, ನಮ್ಮ ಆಧ್ಯಾತ್ಮಿಕ ಗುರುಗಳು ಅಥವಾ ನಮ್ಮ ಹಿರಿಯರ ಧೂಳಿನ ಕಣ ಇದೆಯಲ್ಲ, ಅದಾಗಬೇಕು ಅನ್ನೋದು ನಮ್ಮದು ಯೋಚನೆ ಮಾಡಬೇಕಂತೆ. 2ನೇ ವಿಚಾರ, ಯಾವಾಗಲೂ ಭಗವಂತನ ನಾಮ ಮತ್ತು ಭಗವಂತನ ಕಥೆಯಲ್ಲಿ ನಾವೇನು ಮಾಡ್ಕೋಬೇಕು, ಶೆಲ್ಟರ್ ತಗೋಬೇಕು. 3ನೇದು, ನಮ್ಮಲ್ಲಿ ಈ ರೀತಿ ಮನಸ್ತಾಪಗಳು ಬಂದರೆ ಅದರದ್ದು ವಿಚಾರಗಳು ನಮಗೆ ಅರ್ಥ ಆಗಬೇಕು ಅನ್ನೋದನ್ನು ನಮಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳದ್ದು ವಿಚಾರದಿಂದ ನಾವು ಅರ್ಥ ಮಾಡ್ಕೋಬೋದು. ಇವತ್ತೊಂದು ಏನು ಲೆಸನ್ಸ್ ಅಂದರೆ, ಏನು ಲೆಸನ್ ಇವತ್ತು, ಎಲ್ಲರೂ ತುಂಬ ಚೆನ್ನಾಗಿ ಜಪ ಮಾಡಬೇಕು, ಭಗವಂತಂದು ರಿಮೆಂಬರೆನ್ಸ್ ಮಾಡ್ಕೋಬೇಕು, ವೈಷ್ಣವರಿಗೆ ಸೇವೆ ಮಾಡಬೇಕು, ಮತ್ತು ಯಾವಾಗಲೂ ಭಗವಂತನ ವಿಚಾರನ ನಾವು ಚಿಂತನೆದಿರಬೇಕು. ಅಷ್ಟು ಹೇಳ್ತಾ ಇವತ್ತೊಂದು ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇದರಲ್ಲಿ ಏನಾದರೂ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಅದು ಶ್ರೀಲ ಪ್ರಭುಪಾದರ ಮತ್ತು ಆಚಾರ್ಯರ ವಿಚಾರಗಳು. ಅಕಸ್ಮಾತ್ ಇದರಲ್ಲಿ ಏನಾದರೂ ಆ ಕಡೆ ಈ ಕಡೆ ಆಗಿದೆ ಅಂದರೆ ಅದು ನನ್ನ ಬುದ್ಧಿ ಅಂತ ನಾನು ಹೇಳ್ತಾ ಇವತ್ತೊಂದು ಕ್ಲಾಸ್ನಲ್ಲಿ ಸ್ಟಾಪ್ ಮಾಡ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಅಥವಾ ಯಾರಿಗಾದ್ರೂ ಕಮೆಂಟ್ಸ್ ಇದ್ದರೆ ಇವತ್ತು ನೀವು ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದರೆ
ನಾವು ಏನು ಆಚಾರ್ಯರಿಗೆ ಹೇಳಿದೀವಲ್ಲ, ಪ್ರತಿದಿನ ನಾವು 16 ಮಾಲೆ ಜಪ ಮಾಡಿ, ಅದು ನಾನು 16 ಮಾಲೆ ಆ ಥರ ವಿಚಾರ ಅಲ್ಲ. ಅಂದರೆ ಒಂದು ಇವತ್ತು ಜಪ ಮಾಡಬೇಕು, ಇನ್ನೂ ಜಪ ಬಾಕಿ ಇದೆ, ಇನ್ನೂ 16 ಮಾಲೆ ಇದೆ, ಇನ್ನೂ 8 ಮಾಲೆ ಇದೆ, ಆಗ್ತಿದೆಯಾ ಆಗ್ತಿಲ್ವಾ ಅಂತ ನಾವು ನೋಡ್ತಾ ಇರ್ತೀವಲ್ಲ ಜಪದ ಬಗ್ಗೆ ಎತ್ತಿ ಆ ಥರ ವಿಚಾರ ಮಾಡಬಾರ್ದು ಅನ್ನೋದು ಅಲ್ಲಿ ನಮಗೆ ತಿಳುವಳಿಕೆ ಕೊಟ್ಟಿರೋದು. ಏನು ಪ್ರಶ್ನೆ ಇಲ್ಲ ಅಂದರೆ ನಾನು ಇಲ್ಲಿಗೆ ಕ್ಲಾಸ್ನ ಜೈ ಶ್ರೀಲ ಪ್ರಭುಪಾದ ಕಿ, ಶ್ರೀಮದ್ ಭಾಗವತಂ ಕಿ.